ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನವರಾತ್ರಿಯ ವಿಶೇಷ ಸಂಚಿಕೆಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ಇರೋದು ಬ್ಯೂಟಿ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಅಲಿಯನ್ನು ಎಬ್ಬಿಸಿದಂಥ ಸಾಧಕಿ. ಇವ್ರು ಯಾರು ಗೊತ್ತಾ? ನನ್ ಅದರ್ ದ್ಯಾನ್ ಅ ಫೌಂಡರ್ ಆ್ಯಂಡ್ CEO ಆಫ್ ಕಾಸ್ಮಿಕ್ ನೇಲ್ಸ್ ಆ್ಯಂಡ್ ಲ್ಯಾಶಸ್, ರಂಜಿತಾ ಅಮರ್ನಾಥ್. ಹಾಯ್ ರಂಜಿತಾ. ಹಲೋ. ವೆಲ್ಕಮ್ ಟು ನವರಾತ್ರಿ ಸ್ಪೆಷಲ್ ಎಪಿಸೋಡ್. ಅಂಡ್ ಮೊದಲನೇದಾಗಿ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯ. ನಿಮಗೂ ಕೂಡ ಹಾರ್ದಿಕ ಶುಭಾಶಯಗಳು. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಒಂದೇ ಒಂದು ಫೋನ್ ಕಾಲ್ಗೆ ಪ್ಲೀಸ್ ಈ ತರ ಒಂದು ಪ್ರೋಗ್ರಾಮ್ ಮಾಡ್ತಿದೀವಿ ಅಂತ ಹೇಳಿದಕ್ಕೆ ಖುಷಿಯಿಂದ ಒಪ್ಕೊಂಡು ಈ ಪ್ರೋಗ್ರಾಮ್ ಮಾಡ್ಕೊಡ್ತೀನಿ. ಖಂಡಿತ ನನಗೂ ಕೂಡ ತುಂಬಾ ಎಕ್ಸೈಟ್ ಆಗಿದೆ. ಏನ್ ಮಾತಾಡೋಣ, ಹೇಗ್ ಚಾಟ್ ಮಾಡೋಣ ಅಂತ ತುಂಬಾನೇ ಖುಷಿಯಾಗಿದೆ. ಆರಾಮಾಗಿ ಕೂಲಾಗಿ ಮಾತಾಡ್ಕೊಂಡು ಹೋಗೋಣ ಅಷ್ಟೇ. ಖಂಡಿತ, ಬಿಕಾಸ್ ನಿಮ್ ಕೂಲ್ನೆಸ್ ನಮಗೂ ಬೇಕು. ಯಾಕಂದ್ರೆ ನಾವಂತೂ ಈ ಇಂಡಸ್ಟ್ರಿಯಲ್ಲಿ ಎಕ್ಸ್ಪರ್ಟ್ ಇಲ್ಲ ನಿಮ್ ತರ. ನಾನು ನಿಮ್ಮನ್ನ ಇನ್ನೂ ಕೂಲ್ ಮಾಡಕ್ಕೆ ನನ್ನ ಜೊತೆ ಇನ್ನೂ ಒಬ್ಬ ವ್ಯಕ್ತಿನ ಕರ್ಕೊಂಡ್ಬಂದಿದ್ದೀನಿ. ಹೌದಾ? ಎಸ್. ಕೃಷ್ಣನ್ಗೆ ಪ್ರಿಯ ಯಾರು ಹೇಳಿ? ರುಕ್ಮಿಣಿ. ರುಕ್ಮಿಣಿ ಬಿಟ್ಟು ಎಷ್ಟೊಂದ್ ಜನ ಇದ್ದಾರೆ. ರಾಧೆ. ಓ ರಾಧೆ. ರಾಧೆ ರಾಧೆ ಅನ್ನಲ್ವಾ? ಸೊ ನಮ್ಮ ಜೊತೆ ಇನ್ನೂ ಒಂದು ಶಕ್ತಿ, ಇನ್ನೂ ಒಂದು ಹೆಣ್ಣು ಶಕ್ತಿ ಇನ್ಕ್ಲೂಡ್ ಆಗ್ಲಿ ಅಂತ ಇವತ್ತು ನಾನು ರಾಧೆನ ಜೊತೆ ಕರ್ಕೊಂಡ್ ಬಂದಿದ್ದೀನಿ. ಸೊ ರಾಧೆನೂ ಕರೆದ್ಬಿಡ್ಲಾ ನಾನು? ಖಂಡಿತ. ರಾಧೆ ರಾಧೆ ಅಂದ ತಕ್ಷಣ ಬರ್ಬೇಕು ಅಂತ ಅನ್ಸುತ್ತೆ. ಸೊ ರಂಜಿತಾ, ದಿಸ್ ಇಸ್ ರಾಧೆ. ರಾಧೆ, ರಂಜಿತಾ. ಓಕೆ. ಇವತ್ತು ನಾನು ಫಸ್ಟು ನಮ್ಮ ಈ ಚಿಟ್ ಚಾಟ್ ಪ್ರೋಗ್ರಾಮ್ ಎಲ್ಲ ಮಾತಾಡೋದಕ್ಕಿಂತ ಮುಂಚೆ, ನಿಮ್ಮ ಕಾಸ್ಮಿಕ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ, ನಿಮಗೆ ದೇವರು ಅಂದರೆ ನಂಬಿಕೆ ಇದೆಯಾ? ಖಂಡಿತ ನಂಬಿಕೆ ಇದೆ. ಅಕಾರ್ಡಿಂಗ್ ಟು ಯು ದೇವರು ಅಂದರೆ ಏನು? ದೇವರು ಅಂದರೆ ಒಂದು ಡಿವೈನ್ ಎನರ್ಜಿ, ಒಂದು ಪವರ್, ಯೂನಿವರ್ಸ್ ಅಂತ ಹೇಳ್ಬೋದು. ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ಆಶೀರ್ವಾದ ಅಂತ ಕರೀತಾರೆ, ಹಿರಿಯರ ಆಶೀರ್ವಾದ ಅಂತ ಕರೀತಾರೆ, ಅಥವಾ ನೀವು ಪಾಸ್ಟ್ ಜನ್ಮದಲ್ಲಿ ಮಾಡಿರುವಂಥ ಕರ್ಮಗಳು ಅಂತ ಕರಿಬೋದು, ಅಥವಾ ನೀವು ಪ್ರೆಸೆಂಟ್ ನೀವೇನು ನಂಬಿದ್ದೀರಾ ಅನ್ನೋದು ಇದಾಗತ್ತೆ. ಸೊ ಪಾಸಿಟಿವ್ ಎನರ್ಜಿ. ಎಕ್ಸಾಕ್ಟ್ಲಿ ಪಾಸಿಟಿವ್ ಎನರ್ಜಿ ಆಲ್ಸೋ. ಸೊ ಎಲ್ಲ ರೀತಿಯಲ್ಲಿ ನೋಡಿದ್ರೆ ದೇವರು ಖಂಡಿತ ಇದ್ದೇ ಇದ್ದಾರೆ. ಓಕೆ. ತುಂಬಾ ನಂಬುವ ದೇವ್ರು ಯಾವುದು ಅಂತ ಹೇಳ್ಬೋದಾ? ದೇವಿ. ಸೊ ಈ ನವರಾತ್ರಿ ಆಗ್ತಿರೋದ್ರಿಂದ ಸೊ ನಿಮ್ಗೆ ಇಷ್ಟವಾದ ದೇವಿ ಯಾರು? ನಂದು ಊರು ಬಂದ್ಬಿಟ್ಟು ಉಡುಪಿ, ಮಂಗಳೂರು ಕಡೆಯಿಂದ ಬರೋದು ನಾವು. ಸೊ ನಮ್ಮೂರಲ್ಲಿ ದುರ್ಗಾ ಪರಮೇಶ್ವರಿ ಅಂತ ಒಂದು ದೇವ್ರು ಇರ್ತಾರೆ, ಕಟೀಲ್ ದೇವಸ್ಥಾನ. ಹಾ, ಸೊ ಅವರು ತುಂಬಾ ಶ್ರೇಷ್ಠ, ನನಗೆ ತುಂಬಾ ಪ್ರೀತಿ ಆದಂತ ದೇವ್ರು. ಆಸಮ್. ನಾನು ಕಟೀಲ್ಗೆ ವಿಸಿಟ್ ಮಾಡಿದ್ದೀನಿ. ಅಲ್ಲಿ ಹೋದಾಗ್ಲೆಲ್ಲ ಒಂಥರ ಡಿವೈನ್ ಪವರ್ ಬಂದೇ ಬರುತ್ತೆ. ನಾನು ರೀಸೆಂಟ್ ಆಗಿ ಲಾಸ್ಟ್ ಮಂತ್ ವಿಸಿಟ್ ಮಾಡಿದೆ. ಆ ದೇವಿನ ನೋಡ್ತಾ ಇದ್ರೇನೆ ಏನೋ ಒಂಥರ ಲೈಕ್ ಆಟೋಮೆಟಿಕ್ ಆಗಿ ನಿಮ್ಗೆ ಭಕ್ತಿ ಒಂಥರ ಬರ್ತಾ ಇರುತ್ತೆ. ಖಂಡಿತ. ಯಾಕಂದ್ರೆ ಅದ್ರದ್ದು ಸ್ಪೆಷಾಲಿಟಿ ಏನಂದ್ರೆ ಆ ದೇವ್ರದ್ದು ಗುಡಿ ಒಳಗಡೆ ಲೈಟ್ ಇಲ್ಲ, ಎಕ್ಸ್ಟರ್ನಲ್ ಆಗುವಂತ ಲೈಟ್ ದೀಪದಿಂದನೇ ಆಗಿರುವಂಥದ್ದು. ಸೊ ಅದರಿಂದ ಎಷ್ಟು ಆ ಪಾಸಿಟಿವ್, ಆ ಡಿವೈನ್ ಫೀಲಿಂಗ್ ಬರುತ್ತೆ ಅಂತ ಎಲ್ಲರೂ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಅಲ್ಲಿದು ದೇವಿಗೆ ಸೀರೆ ಉಡ್ಸಿರೋದನ್ನ ಪ್ರಸಾದವಾಗಿ ಕೊಡ್ತಾರ. ಅದನ್ನ ತಗೊಂಡ್ ಬಂದೆ ಲಾಸ್ಟ್ ವೀಕ್. ಫಸ್ಟ್ ನಾನು ಹೋಗಿ ನಮ್ಮ ಅಮ್ಮಂಗೆ ಕೊಟ್ಟೆ. ನನ್ನ ಪ್ರಕಾರ ನಮ್ಮಮ್ಮ ದೇವ್ರಿದಂಗೆ. ಅಲ್ಲಿ ನೋಡಿದ್ರು ಕೂಡ ನಮ್ಮ ಅಮ್ಮಂಗೂ ಫಸ್ಟ್ ನೀನು ಉಟ್ಕೊಂಡ್ಬಿಡು, ಆಮೇಲೆ ನಾನು ಉಟ್ಕೋತೀನಿ ಅಂತ ಕೊಟ್ಟೆ. ತುಂಬಾ ಮದ್ವೆಗಳೆಲ್ಲ ಆಗತ್ತೆ, ಬಿಕಾಸ್ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಅಲ್ಲಿ ಇರೋದು. ಯಾವುದು ಬ್ರೇಕ್ ಆಗಿಲ್ಲ ಮದ್ವೆಗಳು, ಎಲ್ಲಾನು ತುಂಬಾ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳ್ತಾರೆ, ಏನೇ ಕಾರ್ಯ ಆಗ್ಲಿ. ಬಟ್ ಜಾಸ್ತಿ ನಾನು ನೋಡಿರೋ ಪ್ರಕಾರ ನಮ್ಮ ಫ್ಯಾಮಿಲಿಲಿ ನಾವೆಲ್ಲ ಮದ್ವೆಗೆ ತಾಳಿ ತಗೊಂಡಾಗ ಆಗ್ಲಿ, ಅಥವಾ ಏನಾರ ಫಸ್ಟ್ ಸೀರೆ ಅಥವಾ ಲಗ್ನ ಪತ್ರಿಕೆನ ಪ್ರಿಂಟ್ ಮಾಡಿದಾಗ ಫಸ್ಟ್ ಆ ದೇವಿಗೆ ಹೋಗಿ ಪೂಜೆ ಮಾಡಿಸಿ ತಗೊಂಡ್ಬಂದು ಸ್ಟಾರ್ಟ್ ಮಾಡೋದು ಕಾರ್ಯ. ಈ ತರ ನಾನು ಸುಮಾರು ಫ್ಯಾಮಿಲಿಗಳನ್ನ ನೋಡಿದ್ದೀನಿ ಆಕ್ಚುಲಿ ಸ್ವಾತಿ ಅವರೇ. ಅವರು ಆ ಸುತ್ತಮುತ್ತಲು ಪ್ರದೇಶದಲ್ಲಿ ವಾಸ ಮಾಡ್ತಿರೋ ಎಲ್ಲಾ ಜನರು ಕೂಡ ಆ ಕಟೀಲು ದುರ್ಗಾ ಪರಮೇಶ್ವರಿಗೆ ಹೋಗಿ ಅಲ್ಲಿಗೆ ನಮಸ್ಕಾರ ಮಾಡಿ ದೇವ್ರ ಮುಂದೆ ಇಟ್ಟು ಈವನ್ ನಾನು ಕೂಡ ಉಡುಪಿ ಸೈಡ್ ಹೋದಾಗ ಅಂಡ್ ಈವನ್ ನಂದು ಫಸ್ಟ್ ಸೀರಿಯಲ್ ಶುಭ ವಿವಾಹ ಅಂತ ಮಾಡ್ತಾ ಇದ್ದು, ಅದು ಕಂಪ್ಲೀಟ್ ಉಡುಪಿ ಸೈಡ್ ಅಲ್ಲೇ ಶೂಟಿಂಗ್ ನಡೀತಾ ಇದ್ದು. ಸೊ ಆ ಕಡೆ ಹೋದಾಗ್ಲೆಲ್ಲ ನಾನು 100% ಅಲ್ಲಿ ಮೇಕ್ ಶೋರ್ ನಾನು ಒಂದ್ಸತಿ ಕಟೀಲು ದುರ್ಗಾ ಪರಮೇಶ್ವರಿ ದರ್ಶನ ತಗೊಂಡು ಆಶೀರ್ವಾದ ತಗೊಂಡು ಬರ್ತೀನಿ. ಅಬ್ಬಾ, ದೇವಿ ಬಗ್ಗೆ ಮಾತಾಡ್ತಿದ್ರೆ ಮಾತು ಮುಗಿಯೋದೇ ಇಲ್ಲ, ಎಷ್ಟು ಮಾತಾಡಿದ್ರು ಸಾಲಲ್ಲ ಅಂತ ಅನ್ಸುತ್ತೆ ಅಲ್ವಾ? ಖಂಡಿತ. ರಾಧೆ, ನಿಮ್ಗೆ ಕಾಸ್ಮಿಕ್ ನೇಲ್ಸ್ ಅಂಡ್ ಲ್ಯಾಶಸ್ ಬಗ್ಗೆ ಏನ್ ಗೊತ್ತಿದೆ? ಎಸ್, ಅಫ್ಕೋರ್ಸ್.
ಇವಾಗಿನ ಎಲ್ಲಾ ಸೆಲೆಬ್ರಿಟಿಗಳಿಗೆ ತುಂಬಾ ಯೂನಿಕ್ ಆಗಿ ಡಿಸೈನ್ ಮಾಡಿ ಕೊಡ್ತಾ ಇರೋಂಥದ್ದೇ ನಮ್ಮ ಕಾಸ್ಮಿಕ್ ಅವರು. ಅಂಡ್ ಇಟ್ ಈಸ್ ವೆರಿ ವೆರಿ ಫೇಮಸ್. ಇವಾಗ ಎಲ್ಲರೂ ಬಾಯಲ್ಲಿ ಕೇಳಿದ್ರು ಕಾಸ್ಮಿಕ್ 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 ಅಂತ ಕೇಳ್ತಾ ಇದೀವಿ, ಬಿಕಾಸ್ ಆಫ್ ಯುವರ್ ಹಾರ್ಡ್ ವರ್ಕ್ ಅಂತ ಹೇಳಿ. ಖಂಡಿತ ಖಂಡಿತ. ಸೊ ಈ ಕಾಸ್ಮಿಕ್ ಹೆಂಗ್ ಹುಟ್ತು, ಈ ಕಾಸ್ಮಿಕ್ ಬಗ್ಗೆ ಒಂದ್ ಸ್ವಲ್ಪ ಕೇಳಿ ತಿಳ್ಕೊಳ್ಬೇಕೆ ಅಲ್ವಾ? ನಮಗ್ ಬೇಕು, ನಮಗೂ ಒಂದ್ ಸ್ವಲ್ಪ ನಾಲೆಡ್ಜ್ ಬೇಕಲ್ವಾ? ಸೊ ರಂಜಿತಾ, ಕಾಸ್ಮಿಕ್ ಹೇಗ್ ಹುಟ್ಟಿದ್ದು? ಕಾಸ್ಮಿಕ್ ನೀವು ಹೇಗೆ ಹೇಳಿದ್ರಿ, ಅಮ್ಮನೇ ನಿಮ್ಮ ಜೀವನ, ಅಮ್ಮನೇ ನಿಮ್ಮ ದೇವರು ಅಂತ. ಈ ಬಿಸ್ನೆಸ್ಸೂ ಅಷ್ಟೇ ನನಗೆ ನಮ್ಮಮ್ಮ ಕೊಟ್ಟಂಥ ಗಿಫ್ಟ್. ಸೊ ಬೇಕಂತ ನಾನು ಈ ಗಿಫ್ಟ್ನ ಹಠ ಮಾಡಿ, ಮಕ್ಕಳೆಲ್ಲ ಇವಾಗ ಹೇಗೆ ಅಮ್ಮಂದಿರಿಗೆ ಎಷ್ಟೇ ಮಕ್ಕಳು ದೊಡ್ಡವರಾದ್ರೂ ಅಮ್ಮಂದಿರಿಗೆ ಮಕ್ಕಳೇ ಅಲ್ವಾ? ಸೊ ನಾನು ಹಠ ಮಾಡಿ ತಗೊಂಡಿರುವಂಥ ಗಿಫ್ಟ್ ಅಲ್ಲ ಇದು. ಈ ಬಿಸ್ನೆಸ್ನ ನಾನು ನಮ್ಮ ಮಮ್ಮಿಗೋಸ್ಕರ ನಾನು ಫಸ್ಟ್ ಶುರು ಮಾಡಿರೋದು ಆ್ಯಕ್ಚುಲಿ. ಸೊ ನಾನು ದುಬೈಯಲ್ಲಿದ್ದೆ. ನಾನು ಅದನ್ನೇ ಕೇಳಬೇಕು ಅನ್ಕೊಂಡೆ, ಆಕ್ಚುಲಿ ನೀವು ದುಬೈಯಲ್ಲಿ ಇದ್ದಿದ್ದು. ಹೌದು. ಸೊ ದುಬೈಯಲ್ಲಿ ನಾನು MBA ಮಾಡಿಬಿಟ್ಟು ಟ್ಯಾಕ್ಸ್ ಆಡಿಟರ್ ಆಗಿ ಅಲ್ಲಿ ಸೆಮಿ ಗೌರ್ಮೆಂಟ್ ಕಂಪನಿಗೆ ಒಳ್ಳೆ ಪ್ಯಾಕೇಜಲ್ಲಿ ಸೂಪರ್ ಆಗಿ ಕೆಲಸ ಮಾಡ್ತಿದ್ದೆ. ಸೊ ಅಲ್ಲಿಂದ ಇಲ್ಲಿ ಹೇಗೆ ಅಂತ ಅಂದರೆ ಜರ್ನಿ ಏನಾಯಿತು ಅಂದರೆ ಅನ್ಫಾರ್ಚುನೇಟ್ಲಿ ಅಂದರೆ ಅಮ್ಮನ ಕಳ್ಕೊಂಡೆ ನಾನು. ಸೊ ಕೋವಿಡ್ ಸೆಕೆಂಡ್ ವೇವಲ್ಲಿ 2021 ಈ ಫಸ್ಟ್ ಸ್ಟುಡಿಯೋ ನಾವು ಫಸ್ಟ್ ಓಪನ್ ಮಾಡಿದ್ದು. ಇದ್ರದ್ದು ಆಶೀರ್ವಾದ ಇದೆ ಅಮ್ಮನಿಗೆ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಒಂದೊಂದ್ಸಲ ಅನ್ಸುತ್ತೆ ಇದ್ದೇ ಇರುತ್ತೆ, ತಾಯಿ ಆಶೀರ್ವಾದ ಮಕ್ಕಳ ಮೇಲೆ ಯಾವತ್ತಿಗೂ ಹೋಗಲ್ಲ. ಹೌದು. ಸೊ 2021 ಈ ಬ್ರಾಂಚ್ನ ಓಪನ್ ಮಾಡಿ ಕೊಟ್ಟಿದ್ದೆ ಅಮ್ಮನಿಗೆ ಅಂತ. ಇದೊಂದು ಪೈಲಟ್ ಪ್ರಾಜೆಕ್ಟ್ ಥರ ಇತ್ತು ನಮ್ಮದು. ಸೊ ನನಗೆ ದುಬೈಯಲ್ಲಿದ್ದಾಗ ನಾನು ತುಂಬ ನೇಲ್ಸ್ ಎಲ್ಲ ಮಾಡಿಸ್ಕೊತಿದ್ದೆ. ಬಿಕಾಸ್ ಅಲ್ಲಿ ಹೇಗೆ ಅಂದರೆ ನಮಗೆ ಕೆಲಸದವ್ರು ಇರಲ್ಲ. ಇಲ್ಲಿ ಎಲ್ಲ ಹೇಗೆ ನಾವು ಕೂತ್ಕೊಂಡು ನಮ್ಮ ಬ್ಯುಸಿ ಲೈಫು, ಪ್ರೊಫೆಷ್ನಲ್ ಲೈಫಲ್ಲಿ ನಾವು ಬ್ಯುಸಿ ಇದ್ದಾಗ ನಮಗೆ ಹೆಲ್ಪ್ಗಳಿರುತ್ತೆ. ಒಂದೇ ಅಡುಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಒಳ್ಳೆ ಹೋಟೆಲ್ ಇರುತ್ತೆ ತಿನ್ನೋದಕ್ಕೆ, ಏನು ಇದು ಹೆಲ್ತ್ಗೆ ಎಫೆಕ್ಟ್ ಆಗದಿರೋ ಥರ ಆಗಲಿ, ಅಥವಾ ಡೊಮ್ಯಾಸ್ಟಿಕ್ ಹೆಲ್ಪ್ ಇರುತ್ತೆ ಮನೆಗೆ ಬಂದು ನಿಮ್ಗೆ ಯಾರು ಹೆಲ್ಪ್ ಮಾಡೋ ಥರ. ಬಟ್ ಅಲ್ಲಿ ಎಲ್ಲ ನಾವೇ ಮಾಡ್ಕೋಬೇಕಾಗಿತ್ತು. ಸೊ ಹೇಗೆ ಅಂದರೆ ಒಂದು ಪಾತ್ರೆ ತೊಳೆಯೋದು ನಾನೇ ಮಾಡ್ತಿದ್ದೆ. ಸೊ ನಾನು ಅವಾಗ ನೇಲ್ಸ್ ನಾನು ನಾರ್ಮಲ್ ಪಾಲಿಶ್ ಹಾಕ್ಬೋದಿತ್ತಲ್ಲ, ಆ ಪಾಲಿಶ್ ಹಾಕ್ಕೊಂಡು ನಾನು ಕೂತ್ಕೋತಿದ್ದೆ, ಪಾತ್ರೆ ತೊಳೆಯೋದು, ನೆಕ್ಸ್ಟ್ ಡೇ ಮತ್ತೆ ಎಲ್ಲ ಹಾಳಾಗೋದು. ಆಮೇಲೆ ನನಗೆ ಆಫೀಸಿಗೆ ಹೋದಾಗ ಅಲ್ಲಿ ನನಗೆ ಇದ್ದಿದ್ದೆಲ್ಲ ಯುರೋಪಿಯನ್ ಟೋಟಲಿ ಅಂಡರ್ಸ್ಟ್ಯಾಂಡ್. ಅದು ನೀಲ್ ಒಂದ್ಸತಿ ನೀಲ್ ಪೆಂಟ್ ಚಿಪ್ ಆಗ್ಬಿಟ್ರಂತೂ ಅದು ತುಂಬಾ ಪೇನ್. ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಏನು ಅಂದ್ರೆ ಪ್ಯಾಂಟ್ ಹಾಕೋಬೇಕಾದಾಗ ನೀಲ್ ಕಟ್ ಆಗಿತ್ತು ಒಳಗಡೆ. ಇಟ್ಸ್ ಒರಿಜಿನಲ್ ನೀಲ್ ಅಂತ ಕಟ್ ಆಗಿರೋದು. ಹೊರಗಡೆಯಿಂದ ಏನು ಕಾಣ್ತಾ ಇಲ್ಲ, ಏನೂ ಆಗಿಲ್ಲ. ಒಳಗಡೆ ಮಾತ್ರ ಒರಿಜಿನಲ್ ನೀಟಾಗಿ ಕಟ್ ಆಗಿದೆ, ಬ್ಲಡ್ ಸೋರ್ತಾ ಇದೆ. ಬ್ಲಡ್ ಫ್ಲೋಟಿಂಗ್. ನಾನು ಟ್ರಿಪ್ ಅಲ್ಲಿ ಇದೀನಿ, ಶೂಟ್ ಅಲ್ಲಿ ಇದೀನಿ, ನನ್ಗೆ ಏನೂ ಮಾಡಕ್ ಆಗ್ತಾ ಇಲ್ಲ, ತೆಗಿಯಕ್ ಆಗ್ತಾ ಇಲ್ಲ, ಹೆಂಗ್ ರಿಮೂವ್ ಮಾಡ್ಬೇಕಂತ ಗೊತ್ತಿಲ್ಲ. ನಾನು ಹಾಕ್ಸ್ಕೊಂಡು ಒಂದು 3rd ಟೈಮ್ ಅಂತ ಅನ್ಸುತ್ತೆ ಅದು, ನನ್ಗೆ ಏನು ಗೊತ್ತಿಲ್ಲ. ಆಮೇಲೆ ಯಾವಾಗ ಬ್ಯಾಂಗ್ಳೂರಿಗೆ ಬಂದು ನಾನು ಎಲ್ಲಿ ಮಾಡಿಸ್ಕೊಂಡಿದ್ದೆ ಅಲ್ಲಿ ರಿಮೂವ್ ಮಾಡಿಸೋದಾಗ ಸಮಾಧಾನ ಇಲ್ಲ. ಸ್ವಲ್ಪ ತೆಗೆದ್ಬಿಡಿ ಆಮೇಲೆ ಗೊತ್ತಾಯ್ತು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಂತ. ಹೌದು. ಸೊ ನಂದೇನಾಗಿತ್ತು ಅಂದರೆ ನಾರ್ಮಲ್ ಪಾಲಿಶ್ ಹಾಕೋತಿದ್ನಲ್ಲ, ನನ್ಗೆ ಇರೋದೆಲ್ಲ ಯುರೋಪಿಯನ್ ಕ್ಲೈಂಟ್ಸು. ಸೊ ನನಗೆ ಅರ್ಧಂಬರ್ಧ ಇರೋದು ನನ್ನ ಕೆಲಸದಿದ್ದೆ ಲ್ಯಾಪ್ಟಾಪಲ್ಲಿ ಪ್ರೆಸೆಂಟ್ ಮಾಡ್ತಿದ್ದೆ. ಎಷ್ಟೋ ಜನ ಇದು ನಮ್ಮ ಕನ್ಸಲ್ಟಿಂಗ್ ಕ್ಲೈಂಟ್ಸ್ ಅದೇ ಇರುತ್ತೆ. ಸೊ ಎಷ್ಟು ನನಗೆ ಕಾನ್ಷಿಯಸ್ ಫೀಲ್ ಆಗ್ತಿತ್ತು. ನನ್ನ ಯುರೋಪಿಯನ್ ಫ್ರೆಂಡ್ ಒಬ್ಳು ಇತ್ತು, ನನ್ನ ಕೊಲೀಗ್. ಅವಳು ಹೇಳಿದ್ಲು, ಯಾಕೆ ಇಷ್ಟೆಲ್ಲ ಕಷ್ಟಪಡ್ತಿದ್ಯಾ, ಇದು ಎಕ್ಸ್ಟೆನ್ಷನ್ಸ್ ಅಂತ ಇದೆ, ಜೆಲ್ ಪಾಲಿಶ್ ಅಂತ ಇದೆ, ಯಾಕೆ ಹೋಗಿ ಮಾಡಿಸ್ಬಾರ್ದು, ನಿನ್ಗೇನಿದೆ, ನೀನು ಹೋಗಿ ಮಾಡಿಸು ಅಂತ ಐಡಿಯಾ ಕೊಟ್ಟರು. ಸೊ ಇದು ಯಾವಾಗ ಗೊತ್ತಾ 2017 ಹೇಳ್ತಿರೋದು ಸ್ಟೋರಿನ. ಸೊ ಅಲ್ಲಿದ್ದಾಗ ನಾನು ಹೋಗಿ ಆಯಿತು, ಫಸ್ಟ್ ಟೈಮ್ ನನ್ನ ಬರ್ಡೇ ಬರ್ತಾ ಇತ್ತು. ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು, ಬಿಕಾಸ್ ದುಬೈ ಸ್ಟ್ಯಾಂಡರ್ಡ್ಸ್ಗೆ ಸ್ವಲ್ಪ ಜಾಸ್ತಿನೇ ಇರುತ್ತಲ್ಲ ಕ್ವಾಲಿಟಿ ಅದೆಲ್ಲ. ಸೊ ಜಾಸ್ತಿ ಪ್ರೈಸ್ ಇತ್ತು, ಪರವಾಗಿಲ್ಲ, ನನ್ನ ಬರ್ಡೇಗೆ ನನಗೆ ಗಿಫ್ಟು ಅಂದ್ಕೊಂಡು ಮಾಡಿಸ್ಕೊಂಡೆ. ಒಂದ್ಸಲ ಮಾಡಿಸ್ಕೊಂಡೆ, ಮುಗೀತು ಅಂದ್ಕೊಳ್ಳಿ. ಇಲ್ಲಿವರೆಗೂ ಮಾಡಿಸ್ತಾನೆ ಇದ್ದೀನಿ. ಬಿಕಾಸ್ ಅದು ನಾನು ಆಕ್ಚುಲಿ ಮಾಡಿದ್ವಲ್ಲ 3 ಜನದ ನೀಲ್ಸ್ ತುಂಬಾ ಚೆನ್ನಾಗಿ ಅಂದ್ರೆ ನಮ್ದು ಎಷ್ಟೇ ಒರಿಜಿನಲ್ ನಮ್ ಕೈಯಲ್ಲಿ ಇದ್ರೂ ಕೂಡ ಇದನ್ನ ಹಾಕೊಂಡಾಗ ಅದ್ ಕಾಣಿಸೋ ಮಜಾನೇ ಬೇರೆ. ಎಕ್ಸಾಕ್ಟ್ಲಿ, ಆ ಕಾನ್ಫಿಡೆನ್ಸ್ ಕೊಡುತ್ತೆ. ಎಕ್ಸಾಕ್ಟ್ಲಿ. ಅಂಡ್ ಸ್ಪೆಷಲಿ ಯಾರೆಲ್ಲ IT ಕಂಪನಿಯಲ್ಲಿ ವರ್ಕ್ ಮಾಡ್ತಾರೆ ವುಮೆನ್ಸ್ ಎಲ್ಲ ಆಲ್ಮೋಸ್ಟ್ ಆಲ್ ನಾವು ದೇ ಆರ್ ಗೋಯಿಂಗ್ ವಿತ್ ದಿಸ್ ಥಿಂಗ್ಸ್ ಕಂಟಿನ್ಯೂಸ್ಲಿ. ಬೇಕು ಲ್ಯಾಪ್ಟಾಪ್ ಅಲ್ಲಿ ನೀಟಾಗಿ ಕಾಣಿಸ್ಬೇಕು, ಔಟ್ಲುಕ್ಕಿಗೆ ಔಟ್ಫಿಟ್ಸ್ಗೆಲ್ಲ ಚೆನ್ನಾಗಿ ಕಾಣಬೇಕು. ನಾನು ನೋಡಿರೋ ಟ್ರೆಂಡು ಈಗ ಹೇಗಿದೆ ಅಂದರೆ ದುಬೈಯಲ್ಲಿ ಆಗಲಿ US ಅಲ್ಲಿ ಆಗಲಿ, ಸ್ಪೆಷಲಿ US ಅಲ್ಲಿ ಏನೇ ಇರುತ್ತೆ ಗೊತ್ತಾ, 10 ವರ್ಷ ಫಾರ್ವರ್ಡ್ ಇರ್ತಾರೆ ಅವರು. ಈ ನೇಲ್ ಇಂಡಸ್ಟ್ರಿಯಲ್ಲಿ ಅಂತೂ ಸ್ಪೆಸಿಫಿಕಲಿ ಅವರು ರಷ್ಯನ್ ಮ್ಯಾನಿಕ್ಯೂರ್ಸ್ ಅಂತೆ ಅದು ಇಂತು ಅಂದ್ಕೊಂಡು ತುಂಬ ಫಾರ್ವರ್ಡ್ ಟೆಕ್ನಾಲಜಿ ವೈಸ್ ಆಗಲಿ, ದ ಫಿನಿಶಿಂಗ್ ವೈಸ್ ಆಗಲಿ, ಅವರು ಯೂಸ್ ಮಾಡುವಂಥ ಪ್ರಾಡಕ್ಟ್ ವೈಸ್ ಆಗಲಿ ತುಂಬ ಮುಂದೆ ಇದ್ದಾರೆ. ಸೊ ನಮ್ಮದು 10 years
ಕಮ್ಮಿ ಇದೆ, ಐ ಮೀನ್ 10 years ಇನ್ನೂ ಸ್ಲೋ ಇದ್ದೀರಾ ಅಂತ ಹೇಳ್ತೀವಿ ನಾವು. ಬಟ್ ಅದು ನಾವು ಒಪ್ಕೋಬಾರ್ದು. ನಮ್ಮ ಭಾರತ, ನಮ್ಮ ದೇಶ, ನಮ್ದೇ, ನಾವಿರೋದೇ ಚೇಂಜ್ ಮಾಡಕ್ಕೆ ಅಲ್ವಾ? ಒಪ್ತಿರೋ ಅಲ್ವಾ? ಹೌದು. ನಾನು ಒಂದು ಕ್ವಶನ್ ಕೇಳಕ್ ಬಂದೆ. ನೀವು ಅಲ್ಲಿ ದುಬೈಲಿದ್ದ ಲೈಫ್ ನಿಮ್ಗೆ ತುಂಬಾ ಇಷ್ಟ ಆಗಿತ್ತಾ, ಅಥವಾ ಇವಾಗೂ ಅದೇ ಇಷ್ಟನಾ, ಅಥವಾ ನಮ್ಮ ಇಂಡಿಯಾ ಇಷ್ಟನಾ? ಖಂಡಿತ ನಮ್ಮ ದೇಶ, ನಮ್ಮ ಭಾಷೆನ ನಾವು ಯಾವತ್ತೂ ಬಿಟ್ಕೊಡಕ್ ಸಾಧ್ಯನೇ ಇಲ್ಲ ಅಲ್ಲ. ಸೊ ನಂದು ಒಂದು ಆಸೆ ಅನ್ನೋದೇ ಅದು. ಯಾರ ನಾಳೆ ದಿನ ತುಂಬ ನಮಗೆ ಫಾರಿನ್ ಕ್ಲೈಂಟ್ಸ್ ಬರ್ತಿರ್ತಾರಲ್ಲ, ಇವಾಗಿರೋದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಿರೋದು, ಫಾರಿನ್ ಕ್ಲೈಂಟ್ಸ್ ಅವರೆಲ್ಲ ಏನು ಹೇಳ್ತಾರೆ, ಇಂಡಿಯಾದಲ್ಲಿ ಈ ಥರ ಕ್ವಾಲಿಟಿ ಕೊಡೋದು ಎಕ್ಸ್ಪೆಕ್ಟ್ ಮಾಡಿಲ್ಲ, ನೀವು ಪರವಾಗಿಲ್ಲ, ನೀವು ಇಂಡಿಯಾನೂ ಇಷ್ಟು ಇಂಪ್ರೂವ್ ಆಗ್ತಿದೆಯಾ ಅನ್ನೋದು ಅದು ಜಾಸ್ತಿ ಕೇಳಿಸ್ಕೋಬೇಕು ನನಗೆ. ಆವಾಗಲೇ ನಮಗೆ ನಾನು ಏನೋ ಒಂದು ಅಚೀವ್ ಮಾಡಿದೆ ಅಂತ ಅನ್ಸುತ್ತೆ. ಏನೋ ಒಂದು ಇಂಡಿಯಾಗೋಸ್ಕರ, ನಮ್ಮ ದೇಶಕ್ಕೋಸ್ಕರ, ಅಥವಾ ನಮ್ಮ ಕರ್ನಾಟಕಗೋಸ್ಕರ ಏನೋ ಒಂದು ರೆವಲ್ಯೂಷನ್. ಬಿಕಾಸ್ ಎಲ್ಲ ಕಡೆ ಹೋದಾಗ ನಮಗೂ ಅವಾರ್ಡ್ಸ್ ಬರಲಿ, ನಮಗೂ ರೆಕಗ್ನಿಷನ್ ಬರಲಿ ಅನ್ನೋದೊಂದು ಆಸೆ. ಹಾಗೆ ಸೊ ದುಬೈ ಬಗ್ಗೆ ಹೇಳ್ತಿದ್ದೆ ಅಲ್ಲ ನಾನು. ಸೊ ಇದು ಮಾಡಿಸ್ಕೊಂಡು ಫುಲ್ ಅಡಿಕ್ಟ್ ಆಗಿಬಿಟ್ಟು, ಸೊ ಮಮ್ಮಿ ಒಂದ್ಸಲ ನನಗೆ ಅವಾಗವಾಗ ಫಾರಿನಲ್ಲಿದ್ದಾಗ ಗೊತ್ತಲ್ಲ, ನಿಮ್ಮ ಅಮ್ಮನೂ ತುಂಬಾ ವರ್ಷದಿಂದ ಇದೆ ಬ್ಯೂಟಿ ಇಂಡಸ್ಟ್ರಿಲೇ ಕೆಲಸ. ಎಕ್ಸಾಕ್ಟ್ಲಿ, ಹೌದು. ಸೊ 27 years ಸಲಾನ್ ಬಿಸ್ನೆಸ್ಸಲ್ಲಿ ಮಾಡ್ತಿದ್ರು ಅಮ್ಮ. ಸ್ಪೆಸಿಫಿಕಲಿ ನೇಲ್ಸ್, ಲ್ಯಾಶಸ್ಸು ಆ ಥರ ಇರಲಿಲ್ಲ. ಸೊ ಮಮ್ಮಿಗೆ ಏನಾಗಿತ್ತು, ಕಂಪ್ಲೀಟ್ ಮಾಡ್ತಾ ಮಾಡ್ತಾ ಅವ್ರಿಗೆ ಒಂಥರ ಬೋರ್ ಅನ್ನೋಕ್ಕಿಂತ ಮೀಡಿಯೋಕರ್ ಆಗಿ ಸಾಕಾಗಿತ್ತು. ಸೊ ಅವ್ರದ್ದು ಹೇಗೆ ಅಂದರೆ ಸಿಕ್ಕಾಪಟ್ಟೆ ನಂತರನೇ ತುಂಬಾ ಮಾಡಿದ್ರೆ 100% ಇಲ್ಲ ಮಾಡಬಾರ್ದು, ಅದೇ ಕಲಿಸ್ಕೊಟ್ಟಿರೋದು. ನನಗೂ ಮೋಸ್ಟ್ಲಿ ಬ್ಲಡ್ಡಲ್ಲಿ ಅಥವಾ ಅವರು ಬಂದಿದೆ ಅಂತ ಅನಿಸುತ್ತೆ ಖಂಡಿತ. ಸೊ ಅದಕ್ಕೆ ನಾನೇನು ಅಂದ್ಕೊಂಡೆ, ಓಕೆ ಮಮ್ಮಿ ಬಂದಾಗ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಮಾಡಿಸೋಣ ಅಂತ ಒಂದ್ಸಲ ಅಮ್ಮಂಗೆ ಎಕ್ಸ್ಪೀರಿಯೆನ್ಸ್ ಮಾಡಿಸಿ, ನೇಲ್ಸ್ ಈ ಥರ ಹೊಸದಾಗಿ ಟ್ರೆಂಡಿಂಗ್ ಸ್ಟಾರ್ಟ್ ಆಗ್ತಿದೆ ಅಮ್ಮ, ನೇಲ್ಸ್ ಅಂತ ಸ್ಟಾರ್ಟ್ ಆಗ್ತಿದೆ, ಲ್ಯಾಶಸ್ ಅಂತ ಸ್ಟಾರ್ಟ್ ಆಗ್ತಿದೆ, ಹೇರ್ ಎಕ್ಸ್ಟೆನ್ಷನ್ಸ್ ಅಂತ ಸ್ಟಾರ್ಟ್ ಆಗ್ತಿದೆ. ಇದೇ ಸಮಥಿಂಗ್ ಹೇಗೆ ಅಂದರೆ ಹೋಗ್ತಾ ಹೋಗ್ತಾ ನನ್ನ ಪ್ರಕಾರ ಏನು ಅನಿಸುತ್ತೆ, ಇದು ಸ್ಪೆಸಿಫಿಕ್ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಆಗಬಹುದು. ಬರೀ ಸಲಾನ್ ಅಂತಲೇ ಕಂಪ್ಲೀಟಾಗಿ ನೋಡಬಾರ್ದು ನಾವು. ಹೇರು, ವ್ಯಾಕ್ಸಿಂಗು ಅದೆಲ್ಲ ಇದ್ದಿದ್ದೆ ಅಲ್ವಾ ನಮ್ಮ ಹೆಣ್ಮಕ್ಳಿಗೆ ಬೇಕಾಗಿರೋ ಅಂತ. ನಮ್ಮದು SSLC ಆದಾಗಿಂದನೂ ನಮ್ಮದು ಈ ಇದರಲ್ಲೇ ಬಂದುಬಿಟ್ಟಿರ್ತೀವಿ ನಾವೆಲ್ಲ ಮಾಡ್ಕೊಳ್ತಾ ನಮ್ಮ ಗ್ರೂಮಿಂಗು. ಸೊ ನೇಲ್ಸೂ ಬರಬಹುದು ಅಂತ ನಾನು ಪ್ರಿಡಿಕ್ಟ್ ಮಾಡಿ ನಾನೇನು ಅಂದ್ಕೊಂಡೆ, ಓಕೆ ಇದೊಂದು ಸ್ಟಾರ್ಟ್ ಮಾಡೋಣ ಅಂತ. ಇದು ಪೈಲಟ್ ಪ್ರಾಜೆಕ್ಟ್ ಆಗಿ ಸ್ಟಾರ್ಟ್ ಮಾಡಿದ್ದಿತ್ತು. ಆ್ಯಕ್ಚುಲಿ ನನ್ನ ಅಮ್ಮ ಮತ್ತು ನಂದು ಇನ್ನೊಂದು ವರ್ಕಿಂಗ್ ಪಾರ್ಟ್ನರ್ ಇದ್ದಾರೆ, ಅವರು ಜೊತೆಗೆ ನೋಡ್ಕೋಬೇಕಂತ ಇದ್ದಿದ್ದು. ಬಟ್ ನಾ ಹೇಳಿದ್ನಲ್ಲ ಅಮ್ಮ ಇದು ಆಯಿತು ಅಂತ. ಸೊ ಅದಕ್ಕೆ ನನ್ನ ಕೆಲಸ ಎಲ್ಲ ಬಿಟ್ಟು ವಾಪಸ್ ಬರಬೇಕಾಯ್ತು. ಬಟ್ ನಿಮಗೆ ಆ ಟೈಮಲ್ಲಿ ಕಷ್ಟ ಅನ್ಸಲಿಲ್ವಾ? ಯಾಕೆಂದರೆ ದುಬೈಯಲ್ಲಿ ಒಂದು ಒಳ್ಳೆ ಲೈಫ್ ಸ್ಟೈಲು, ಒಂದು ಒಳ್ಳೆ ಕೆಲಸದಲ್ಲಿದ್ರಿ, ನೀವೇ ಹೇಳ್ದಂಗೆ ಒಳ್ಳೆ ಪ್ಯಾಕೇಜ್ ಇತ್ತು. ಸೊ ಅದನ್ನೆಲ್ಲ ಬಿಟ್ಟು ಕಂಪ್ಲೀಟಾಗಿ ಅದನ್ನೆಲ್ಲ ಬಿಟ್ಟು ಇಂಡಿಯಾಗೆ ಬಂದು, ಬಿಕಾಸ್ ಏನಕ್ಕೆ ಅಂದರೆ ನಾವೊಂದು ಹೊಸ ಏನಾದರೂ ಒಂದು ಕೆಲಸ ಸ್ಟಾರ್ಟ್ ಮಾಡಿದಾಗ ಅದು ಕ್ಲಿಕ್ ಆಗುತ್ತಾ ಇಲ್ವಾ ಅನ್ನೋದೇ ಫಸ್ಟ್ ಗೊತ್ತಿರಲ್ಲ, ಕಾನ್ಫಿಡೆನ್ಸ್ ಇರುತ್ತೆ. ಆಮೇಲಿಂದ ಆದರೆ ಆಗಬಹುದು, ಇಲ್ಲ ಅಂದರೆ ಇಲ್ಲ ಅನ್ನೋದು ಅಂತಿರುತ್ತೆ. ಸೊ ಹೇಗೆ ಲೈಕ್ ಎಲ್ಲದನ್ನೂ ಬಿಟ್ಟು ಅಷ್ಟು ಧೈರ್ಯ ಹೆಂಗೆ ಮಾಡಿದ್ರಿ ನೀವು? ಇಲ್ಲ, ಧೈರ್ಯ ಇರಲಿಲ್ಲ ಟು ಬಿ ಫ್ರ್ಯಾಂಕ್. ತುಂಬಾನೇ ನಾನು ಹೌದು, ಫ್ರೆಂಡ್ಸ್, ಫ್ಯಾಮಿಲಿ, ಕಸಿನ್ಸು ಎಲ್ಲರೂ ಇದ್ದರು, ಜೊತೆಗಿದ್ರು. ಬಿಕಾಸ್ ಅವ್ರಿಗೆ ಗೊತ್ತಿತ್ತು ನಾನು ನನ್ನ ಅಮ್ಮನಿಗೆ ಎಷ್ಟು ಅಟ್ಯಾಚ್ ಆಗಿದ್ದೆ ಅಂತ. ಬಿಕಾಸ್ ಎಲ್ಲರಿಗೂ ಗೊತ್ತಲ್ಲ, ಮದರ್ ಇಸ್ ಸೋ ಇಂಪಾರ್ಟೆಂಟ್. ಅಮ್ಮ ಅಂತೂ ಎವ್ರಿ ಹೆಣ್ಮಗಳಿಗೆ ಅವ್ರ ಲೈಫಲ್ಲಿ ಇರಲೇಬೇಕು ಎನಿ ಪಾಯಿಂಟ್ ಇನ್ ಟೈಮ್. ಸೊ ಅದಕ್ಕೆ ಹೇಗೆ ಅಂದರೆ ನಾನು ತುಂಬಾ ಬೇಜಾರಲ್ಲಿದ್ದೆ, ಏನು ಮಾಡೋದು ಅಂತ ಗೊತ್ತಿರಲಿಲ್ಲ. ಸುಮ್ಮನೆ ಓಕೆ ನನ್ನ ನೋವಿತ್ತು ಒಳಗಡೆ, ನೋವಲ್ಲಿ ನೋಡ್ಕೊಳ್ಳ, ಬಿಸ್ನೆಸ್ ನೋಡ್ಕೊಳ್ಳ, ಕಾನ್ಸಂಟ್ರೇಟ್ ಮಾಡಲ, ನನ್ನ ಕರಿಯರ್ ಇದೆ, ತುಂಬ ಓದ್ಬಿಟ್ಟೆ ಲೈಫಲ್ಲಿ. ದುಬೈಗೆ ಹೋಗಿ ಎಲ್ಲ ಇಂಟರ್ನ್ಯಾಷನಲಲ್ಲಿ ಕೆಲಸ ಮಾಡ್ಕೊಂಡು, ಅದು ಸೆಮಿ ಗೌರ್ಮೆಂಟ್ ಕಂಪ್ನಿಲೆಲ್ಲ ಕೆಲಸ ಸಿಕ್ಕಿ ಎಲ್ಲ ಕೆಲಸ ಬಿಟ್ಟು ಬರೋದು ವಾಸ್ ನಾಟ್ ಎಟ್ ಆಲ್ ಈಸಿ. ತುಂಬ ಸ್ಟ್ರಗಲ್ ಆಗಿದೆ. ಚಿಕ್ಕ ವಯಸ್ಸಲ್ಲಿ ಏನೂ ಸ್ಟ್ರಗಲ್ ಮಾಡಿಲ್ಲ, ತುಂಬ ಡ್ಯಾಡೀಸ್ ಪ್ರಿನ್ಸಸ್ ಥರನೇ ಓಡಾಡಿಕೊಂಡು ಆಕಾಶದಲ್ಲಿ ಹಾರಾಡ್ಕೊಂಡಿದ್ದೆ. ಸೊ ಅದಾಗಿ ಇದು ಇನ್ಸಿಡೆಂಟ್ ಆದಾಗಿಂದನೂ ತುಂಬಾ ನಾನು ತುಂಬ ಆ್ಯಸ್ ಅ ಪರ್ಸನ್ ನಾನು ತುಂಬ ಚೇಂಜ್ ಆಗಿದ್ದೀನಿ, ತುಂಬಾ ಎವಲ್ಯೂಷನ್ ಆಗಿದೆ. ಸ್ಟ್ರಗಲ್ ಹೇಗಿತ್ತು ಅಂತ. ಯಾಕಂದರೆ ಹುಡುಗಿರಿಗೆ ಹೇಗೆ ಅಂದರೆ ಅವ್ರು ತುಂಬ ಪ್ಯಾಂಪರಿಂಗ್ ಮಾಡ್ಕೊಂಡು ಲೈಫ್ನ ಲೀಡ್ ಮಾಡ್ಕೊಂಡು ಬಂದಮೇಲೆ ಸಡನ್ ಆಗಿ ಲೈಫಲ್ಲಿ ಏನೋ ಒಂದು ಡ್ರಾಪ್ ಆದ ತಕ್ಷಣ ಕಮ್ ಬ್ಯಾಕ್ ಇದೆಲ್ಲ, ದಟ್ ಇಸ್ ವೆರಿ ಹಾರ್ಡ್. ಹೌದು ಹೌದು. ಸೊ ಲಕ್ಕಿಲಿ ನನಗೆ ಏನೋ ಗೊತ್ತಿಲ್ಲ, ಏನೋ ಒಂದು ಶಕ್ತಿ ಅಥವಾ ಒಂದು ಸ್ಟ್ರೆಂತ್ ನನ್ನನ್ನು ಪುಷ್ ಮಾಡ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್. ಸೊ ಅದು
ಫೀಲಿಂಗ್ ಬರ್ತಿತ್ತು. ಸೊ ಎಷ್ಟು ಯೋಚನೆ ಮಾಡಿದೆ ಗೊತ್ತಾ ಈ ಬ್ರ್ಯಾಂಚ್ನ ಸೇಲ್ ಬಿಕಾಸ್ ನಂದು ದುಬೈಯಲ್ಲಿ ನಾನು ಸೇವ್ ಮಾಡಿದ್ದೆಲ್ಲ ತಂದು ಮಮ್ಮಿ ಏನೋ ಸ್ಟಾರ್ಟ್ ಮಾಡ್ತಾರಂತೆ, ಮಮ್ಮಿನೂ ಸಿಕ್ಕಾಪಟ್ಟೆ ಹೇಳ್ದಂಗೆ ಎಂತೂಸಿಯಾಸ್ಟಿಕ್ಕು, ಏನೋ ಒಂದು ಮಾಡೋಣ ಲೈಫಲ್ಲಿ, ಇನ್ನೂ ತುಂಬ ಇದೆ ನನಗೆ ಮಾಡೋದು, ದಾನ ಧರ್ಮ ಮಾಡೋದು ಹೆಸರಲ್ಲಿ, ಒಳ್ಳೆ ಕರ್ಮಗಳು ಮಾಡೋದು. ಶಿ ವಾಸ್ ಆಲ್ವೇಸ್ ಮೋರ್ ಫಿಲಾಸಫಿಕಲ್, ಆ ಥರ ಬೆಳೆದು ಅಂತ ವಾತಾವರಣ ನಂದು. ಸೊ ಅದಕ್ಕೆ ಅದೆಲ್ಲ ನೋಡಿ ನಾನು ತುಂಬ ತಲೆಯಲ್ಲಿ ಕನ್ಫ್ಯೂಷನ್ ಇತ್ತು. ಬಟ್ ಏನೋ ಒಂದು ಹೇಳಿದ್ನಲ್ಲ, ಕಂಟಿನ್ಯೂ ಮಾಡೋಣ ಅಂತಲೇ ಒಂದು ಇನ್ನರ್ ವಾಯ್ಸ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಕಂಟಿನ್ಯೂ ಮಾಡಿ ಈ ಒಂದು ಬ್ರ್ಯಾಂಚಿಂದ 4 ಬ್ರ್ಯಾಂಚ್ ಓಪನ್ ಮಾಡಿ ಇನ್ ಸ್ಪ್ಯಾನ್ ಆಫ್ 4 years, 4 ವರ್ಷದಲ್ಲಿ 4 ಬ್ರಾಂಚ್ ಮಾಡಿದ್ದೀವಿ. And you name the celebrity, you name the like you know lady celebrities, cosmic ಬಂದಿಲ್ಲ ಅಂತ ಹೇಳೋರೇ ಇಲ್ಲ. ದಿಸ್ ಇಸ್ ವೆರಿ ಟ್ರೂ ಸ್ವಾತಿ ಅವರೇ, ಬಿಕಾಸ್ ನಾನು ಎಷ್ಟು ಅಪ್ಡೇಟ್ಸ್ ಅಲ್ಲಿ ಇರ್ತೀನಿ ಇವ್ರ ಸಲೂನ್ ಬಗ್ಗೆ ಅಂದ್ರೆ ಎಲ್ಲ ಸೆಲೆಬ್ರಿಟಿಗಳು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಇವ್ರದ್ದೇ ಇರೋದಪ್ಪ. ನನಗೆ ಆ್ಯಕ್ಚುಲಿ ಖುಷಿ ಆಗುತ್ತೆ, ಬಿಕಾಸ್ ಒಂದು ವುಮೆನ್ ಅಂದರೆ ಒಂದು ಹುಡುಗಿ ಅಥವಾ ಹೆಣ್ಣು ಏನೇ ಇರ್ಬೋದು, ಇಷ್ಟೊಂದು ಬ್ರಾಂಚಸ್ಸು ಅಲೋನ್ ಆಗಿ ಎಷ್ಟು ಸ್ಟ್ರಾಂಗ್ ಆಗಿ, ಯಾರೂ ಇಲ್ಲದೆ, ಬ್ಯಾಕ್ ಬೋನ್ ಇಲ್ಲದೆ, ಕೇವಲ ಒಂದು ಗಟ್ಟಿ ಮನಸ್ಸಿನಿಂದ ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ವಿ ಆರ್ ಆ್ಯಕ್ಚುಲಿ ಅಪ್ರಿಷಿಯೇಟಿಂಗ್ ಯು ಆ್ಯಂಡ್ ವಿ ಕ್ಯಾನ್ ಸಿ ಇಟ್ ಯುವರ್ ಹಾರ್ಡ್ ವರ್ಕ್ ಬೈ ಆಲ್ ದ ಥಿಂಗ್ಸ್. ಈ ಒಂದು ಸ್ಟುಡಿಯೋ ಬಂದ ತಕ್ಷಣ ವಿ ಕ್ಯಾನ್ ಫೀಲ್ ಇಟ್, ಓ ಏನು ಸಕ್ಕದಾಗಿದೆ ಅಲ್ಲ, ಅದು ಇಷ್ಟೊಂದೆಲ್ಲ ಸ್ಟೋರಿ ಕೇಳಿದ್ಮೇಲೆ ಇನ್ನೂ ಖುಷಿ ಆಗ್ತಿದೆ, ಹೆಣ್ಮಕ್ಳು ಇಷ್ಟೊಂದು ಮುಂದೆ ಇದ್ದಾರೆ ಅಲ್ಲ ಅಂತ. ಹೌದು, ನಾನು ಸ್ವಾತಿ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೆ, ನಮ್ದು ಇದು ಚಿಟ್ ಚಾಟ್ ಪ್ರೋಗ್ರಾಮು ಎಲ್ಲಿ ಮಾಡೋಣ, ಲೊಕೇಶನ್ ಬೇಕಲ್ವಾ, ಏನಾರ ಮಾಡೋಣ, ಎಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಮಾಡೋಣ ಅಂತ ಹಾಗೆ ಐಡಿಯಾಸ್ ಮಾತಾಡ್ತಾ ಇದ್ವಿ. ನಮ್ಮ ಸ್ವಾತಿ ಅವ್ರು ಹೇಳಿದ್ದು ಇದು ಫಸ್ಟ್ ಬ್ರಾಂಚ್, ಇಲ್ಲಿ ಮಾಡಿದ್ರೇನೆ ಆ ಪಾಸಿಟಿವ್ ವೈಬ್ಸ್ ಅಲ್ಲಿ ಇದು ಬರುತ್ತೆ. ಏನಕ್ಕೆ ಅಂದ್ರೆ ನನಗೂ ಈ ಬ್ರಾಂಚ್ಗೂ ಕನೆಕ್ಷನ್ ಇದೆ. RR ನಗರಲ್ಲಿ ಫಸ್ಟ್ ಕಾಸ್ಮಿಕ್ ಓಪನ್ ಆದಾಗ ಐ ಥಿಂಕ್ ಐ ಆಮ್ ದ ಸೆಕೆಂಡ್ ಆರ್ ಥರ್ಡ್ ಸೆಲೆಬ್ರಿಟಿ ಹೂ ಕೇಮ್ ಫಾರ್ ಪ್ರಮೋಟ್ ಮಾಡಕ್ಕೆ ಬಂದಿದ್ದು. ಅಂಡ್ ಅವತ್ತು ನಾನು ಫಸ್ಟ್ ಮೀಟ್ ಮಾಡಿದ್ದು ರಂಜಿತನ 2019 2021 ಅಲ್ಲಿ, 2021 early 2021. Yes, ಅಲ್ಲಿಂದ ಇಲ್ಲಿ ತನಕ ಇಟ್ ಇಸ್ ಲೈಕ್ ರಂಜು ಬೇಬಿ. ಹಾಗಾದ್ರೆ ನೀವು ಹೇಳಲೇಬೇಕು ರಂಜಿತಾ ಅವ್ರ ಬಗ್ಗೆ. ಇವಾಗ ಇಷ್ಟೊಂದು ವರ್ಷದ್ದು ರಿಲೇಶನ್ಶಿಪ್ ಇದೆ ಅಂದ್ರೆ ಒಂದು ಫ್ರೆಂಡ್ಶಿಪ್, ಅದ್ ಯಾವ ತರ ಇದೆ, ಆ ಬಾಂಡ್ ಬಗ್ಗೆ ಒಂದ್ 2 ಮಾತು. ಅದು ಈಸಿಯಾಗಿ ಹೇಳ್ತಾರೆ ಬಿಡಿ ಅವ್ರಿಗೆ. ಇಲ್ಲ ಹೇಳಿ ಇವಾಗ. ಇಲ್ಲ, ಏನ್ ಗೊತ್ತಾ, ಮೋರ್ ದನ್ ನಾವು ಫಸ್ಟ್ ಬಂದು ಮೀಟ್ ಮಾಡಿದ್ದು, ಎಸ್ ನೇಲ್ಸ್ ಮಾಡಿಸ್ಬೇಕಾಗಿತ್ತು, ನಾನು ನೇಲ್ ತುಂಬಾ ಪ್ರೊಫೆಷನಲ್ ಇತ್ತು ಅಷ್ಟೇ, ಬಂದ ಅಷ್ಟೇ, ಐ ವಾಂಟ್ ಟು ಗೆಟ್ ದಿಸ್ ನೇಲ್ಸ್ ಡನ್ ಅಂತ ಹೇಳಿ ಬಂದು ಕೂತ್ಕೊಂಡು ಅಷ್ಟೇ. ಆಮೇಲೆ ಅಂಡ್ ಇವ್ರದ್ದು ಫೇವ್ರೆಟ್ ಡಬಲ್ ಶೇಡ್ ಆಂಬ್ರೆ, ಇವಾಗ ನೋಡಿ ಇದು ಅವ್ರದ್ದು ಫೇವ್ರೆಟ್ ಸ್ಟೈಲ್. ಅಂಡ್ ನಾನು ಇಲ್ಲಿ ಬಂದ್ಬಿಟ್ರೆ ಸಾಕು, ರಂಜುಗೆ ಏನು ಹೇಳೋದು ಬೇಡ, ನಾನು ಬರ್ತೀನಿ ಅಂದ್ರೆ ಅವ್ರು ಆಲ್ರೆಡಿ ಫೋನ್ ಮಾಡಿ ಅವ್ರಿಗೆ ಯಾವ ತರ ಶೇಪ್ ಬೇಕು, ಹೆಂಗ್ ಬೇಕು, ಏನು ಎತ್ತ, ವಿತ್ ಮಧ್ಯದಲ್ಲಿ 2 ಸತಿ ಕಾಫಿ ಕೊಡಿ ಹೇಳಿ ಎಲ್ಲ ಇದು ಮಾಡಿ. ತುಂಬಾ ಟಯರ್ಡ್ ಆಗಿ ಶೂಟಿಂಗ್ ಮುಗಿಸ್ಕೊಂಡು ಅವರು ಆಲ್ವೇಸ್ ಬಿಸಿ. ಎಕ್ಸಾಕ್ಟ್ಲಿ ಎಷ್ಟು ನನ್ನ ಕ್ಲೋಸ್ ಫ್ರೆಂಡು ಅಂತಂದ್ರೆ, ನನ್ನ ಮದ್ವೆ ಟೈಮಲ್ಲಿ ಹೆಂಗಾಗಿತ್ತು ಅಂದ್ರೆ, ನಾನು ಚಪ್ರದ ಹಿಂದಿನ ದಿನ ನಾನು ಇದಕ್ಕೆ ಹೋಗಿದ್ದು. ಸೊ ನಂಗೆ ನೇಲ್ಸ್ ಮಾಡ್ಸೋಕ್ಕೂ ನನಗೆ ಟೈಮ್ ಇರಲಿಲ್ಲ. ಸೊ ಅವತ್ತು ಟಿಲ್ 10-10:30 ತನಕ ನನಗೋಸ್ಕರ ಅಂತ ಓಪನ್ ಮಾಡಿ ಬೊಟಿಕ್ನ ನೇಲ್ಸು ಎಲ್ಲ ಮಾಡಿಸ್ಕೊಟ್ಟು ನಾನು ಕೇಳಿದ್ದು ಮದುವೆ ಹೆಣ್ಣು ನನ್ನ ಕಡೆಯಿಂದ ಏನಾಗತ್ತೆ ಬಟ್ ಮದ್ವೆಗೆ ಮಾತ್ರ ಬರಲಿಲ್ಲ. ಹೌದು, ಮೈಸೂರಲ್ಲಿತ್ತು, ನಂಗೆ ಸ್ವಲ್ಪ ಏನೋ ಕಮಿಟ್ಮೆಂಟ್ ಇತ್ತು ಅಂತ ಬಂದಿಲ್ಲ. ಬಟ್ ಪೋಸ್ಟ್ ಊಟದ್ದು ಖಂಡಿತ ಬಿಡಲ್ಲ. ಅಲ್ಲ, ಆ ಟೈಮಲ್ಲಿ ನೀವು ಹೆಲ್ಪ್ ಮಾಡಿದೀರಾ ಅಂದ್ರೆ ಲೈಫ್ ಟೈಮ್ ನಮ್ಮ ಸ್ವಾತಿ ಅವ್ರು ನಿಮ್ಮನ್ನ ನೆನ್ಪಿಡ್ತಾರೆ. ಅದು ಹೆಲ್ಪು ಅಂತಲ್ಲ, ಬಟ್ ಆಸ್ ಅ ಫ್ರೆಂಡ್ ಡೆಫಿನೆಟ್ಲಿ ಟಿಲ್ ಮೈ ಲಾಸ್ಟ್ ಬ್ರೆತ್ ಶಿ ವಿಲ್ ಬಿ 100%. ಈ ಮೇಡಮ್ಗೋಸ್ಕರ ಇನ್ನೊಂದು ಆ್ಯಡ್ ಮಾಡಬೇಕು, ಶೂಟಿಂಗ್ ಜಾಗಕ್ಕೂ ಹೋಗಿ ಮಾಡಿದ್ದೀನಿ. ಎಸ್ ಹೌದು, ಖಂಡಿತ. ನಾನು ಶೂಟಿಂಗ್ ಮಾಡ್ತಾ ಇದ್ರೆ ಇಲ್ಲ ಮತ್ತಿಲ್ಲ, ಶೂಟಿಂಗ್ ಮಾಡೋ ಸ್ಪಾಟಿಗೆ ಬಂದು ಅಲ್ಲೇ ಕೂತಿ ನೇಲ್ಸ್ ಮಾಡಿಕೊಟ್ಟು ಹರಟೆ ಹೊಡ್ಕೊಂಡು ಪಾಪ ಚಾಟ್ಸ್ ಎಲ್ಲ ತರಿಸಿ ಮಾಮೂಲಿ. ಈ ಮೇಡಮ್ ಅವ್ರದ್ದು ಅದೆಲ್ಲ ತುಂಬಾ ಇದೆ ಎಕ್ಸ್ಟರ್ನಲ್. ಮೇಡಮ್ ಅವರು ಜಾಸ್ತಿ ಅನ್ಸುತ್ತಲ್ಲ? ಇಲ್ಲಪ್ಪ, ಕೇಳಿದ್ರೆ ಒಂದೇ ಒಂದು ಕಾಫಿ ಕೇಳ್ತೀನಿ ಅಷ್ಟೇ. ಕಾಫಿ ಕೇಳಿದ್ರು ಅವಾಗ್ಲೇ ಡಿಮಾಂಡ್ ಇಲ್ಲ ಅಂತ ಅಲ್ಲ, ಒಂದೇ ಒಂದು ಕಾಫಿ ಅಷ್ಟೇ. ನಂಗೊಂದು ಕಾಫಿ ಅದ್ರ ಜೊತೆಗೆ ಖಂಡಿತ. ಆಯ್ತು, ಇವಾಗ ಇಲ್ಲ, ಕಾಫಿ ಬ್ರೇಕ್ ತಗೊಳಕ್ಕಿಂತ ಮುಂಚೆ ನಾನು ಒಂದು ಕ್ವೆಶನ್ ಕೇಳಲೇಬೇಕು, ಇದಕ್ಕೆ ನೀವು ಸಾಕ್ಷಿ. ಆಯ್ತಾ? ಈಗ ನೀವು
ತುಂಬಾ ಸಂಪ್ರದಾಯವಾಗಿ ಸೀರೆ ಗಿರೆ ಎಲ್ಲ ಉಟ್ಕೊಂಡು ತಟ್ಟೆಯಲ್ಲಿ ಕಾಫಿ ಇಟ್ಕೊಂಡು ಹುಡುಗನಿಗೆ ಕೊಡೋ ಅಂತದ್ದು ಯಾವಾಗ, ಅಂದ್ರೆ ನಿಮ್ಮ ಮದುವೆ ಯಾವಾಗ? ಇಂಡೈರೆಕ್ಟ್ ಅಲ್ಲಿ ನಮ್ಮ ಸ್ವಾತಿ ಅವರು ಕೇಳ್ತಿದ್ದಾರೆ. ಓ ಎಲ್ಲ ಡೈರೆಕ್ಟ್ ಆಗಿ ಕೇಳ್ಬಿಟ್ಟೆ, ಇವಾಗ ಮದುವೆ ಯಾವಾಗ? ಈ ಕ್ವೆಶನ್ಸ್ ಆ್ಯಕ್ಚುಲಿ ಇವಾಗ ಆ್ಯಸ್ ಐ ಆಮ್ 31 years old ಕೇಳ್ತಾ ಇದ್ದಾರೆ, ತುಂಬಾ ಜನ ಕೇಳ್ತಾ ಇದ್ದಾರೆ, ಯಾಕೆ ಇನ್ನೂ ಸೆಟ್ಲ್ ಆಗಿಲ್ಲ. ಅದಂತೂ ಕಾಮನ್. ಕೇಳಿ ಸೊ ನನ್ಗೇನು ಅನ್ಸುತ್ತೆ ಅಂದರೆ ಮೋಸ್ಟ್ಲಿ ಅಮ್ಮ ಇದ್ದಿದ್ರೆ, ಬಿಕಾಸ್ ಅಮ್ಮ ಹೋಗಿ 4 ವರ್ಷ ಆಯಿತು ಇವಾಗ. ಸೊ ಅಮ್ಮ ಇದ್ದಿದ್ರೆ ಮೋಸ್ಟ್ಲಿ ಇಷ್ಟೊತ್ತಿಗೆ ಬಿದ್ದು ತಾಳಿ ಎಲ್ಲ ಬಿದ್ದು ಕೈಗೆ ಕಾಲಿಗೆ ಎಲ್ಲ ಆಗಿರೋದು ಅಂತ ಅನಿಸುತ್ತೆ. ಬಟ್ ಇವಾಗ ಅಂದರೆ ನನಗೆ ಗೊತ್ತಾಗ್ತಿಲ್ಲ, ಎಕ್ಸಾಕ್ಟ್ಲಿ ನನ್ನ ಪರ್ಸ್ನಲ್ ಟೈಮ್, ಪ್ರೊಫೆಷ್ನಲ್ ಟೈಮೇ ಸ್ವಲ್ಪ ಜಾಸ್ತಿ ಆಗೋಗ್ಬಿಟ್ಟಿದೆ. ಸೊ ನನ್ನ ಲೈಫಲ್ಲಿ ಹೇಗಾಗಿದೆ ಅಂದರೆ ಬೆಳಿಗ್ಗೆ ಎದ್ದೇಳೋದು ಕ್ಲಾನ್, ಮಲ್ಗೋದು ಕ್ಲಾನ್, ಎಲ್ಲ ಕ್ಲಾನ್, ಅದೇ ಇದರಲ್ಲಿದ್ದೀನಿ, ನಾನು ಮೈಂಡ್ ಸೆಟ್ಟಲ್ಲಿದ್ದೀನಿ. ಸೊ ಅಲ್ಲ, ಅದಕ್ಕೆ ಹೇಳ್ತಾ ಇರೋದು, ಇಷ್ಟೊಂದು ಬಿಸಿ ಶೆಡ್ಯೂಲ್ ಅಲ್ಲಿ ಒಂದ್ ಸ್ವಲ್ಪ ಪರ್ಸನಲ್ ಟೈಮ್ ಕೊಡಿ, ಮದ್ವೆ ಆಗಿ 1-2 ವರ್ಷ ರೆಸ್ಟ್ ಮಾಡಿ ಅಂತ ಹೇಳ್ತಾ ಅಲ್ಲ, ರೆಸ್ಟ್ ಮಾಡೋದೇನ್ ಬೇಡ, ಮದ್ವೆ ಆಗಿ ನೋಡಿ ಮದ್ವೆ ಆಗಿ ರೆಸ್ಟ್ ಅಲ್ಲ, ಮದ್ವೆ ಆಗಿ ಒಂದ್ ಸ್ವಲ್ಪ ಒಂದ್ ತಿಂಗಳು ಹನಿಮೂನ್ ಎಲ್ಲ ಮಾಡ್ಕೊಂಡ್ಬಂದು ಆಮೇಲೆ ಮತ್ತೆ ಕ್ಲಾನ್ ಅಂತ ಗಂಡನ ಜೊತೆ ಬಿಸಿ ಆಗಿ ವಿತ್ ಪ್ರೊಫೆಷನಲ್. ಖಂಡಿತ ಈ ನವರಾತ್ರಿಗೆ ಬೇಡ್ಕೊಂಡು ನಾನು ಎಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಇಂದ ತಥಾಸ್ತು. ಈ ವರ್ಷ ನಿಮ್ಗೆ ಹುಡುಗ ಫಿಕ್ಸ್ ಆಗಿ ಮುಂದಿನ ವರ್ಷ ಮದ್ವೆ ಆಗಿ. ಹಾಗೆ ಮುಂದಿನ ವರ್ಷ ಈ ತರ ನಿಮ್ನ ಮಾತಾಡ್ಸಕ್ ಬಂದಾಗ ನೆಕ್ಸ್ಟ್ ನವರಾತ್ರಿಗೆ ಇನ್ನೊಂದು 10 ಬ್ರಾಂಚಸ್ ಓಪನ್ ಆಗಿ ಬ್ಯಾಂಗ್ಳೂರಲ್ಲಿ. ರಾಧೆ 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 ರಾಧೆ. ಇವಾಗ 5 ಬ್ರಾಂಚಸ್ ಆಗಿದೆ ಅಲ್ವಾ? ಒಂದು 5ನೇ ಪ್ಲಾನ್ ಇದೆ. RR ನಗರ್, JP ನಗರ್, ಜಯನಗರ್, RR ನಗರ್, JP ನಗರ್, ವಿಜಯನಗರ್, HSR ಲೇಔಟ್. ಹೌದು, 5th ಬ್ರಾಂಚ್ ಕಮಿಂಗ್ ಸೂನ್. ಎಸ್. ಈ ವಿಷಯಗಳನ್ನೆಲ್ಲ ಪಕ್ಕಕ್ಕಿಡೋಣ. ಇವಾಗ ಹಬ್ಬಕ್ಕೆ ಬರೋಣ. ನವರಾತ್ರಿ ಅಂದ್ರೆ ತುಂಬಾ ವಿಶೇಷ, ಅದು ಹೆಣ್ಮಕ್ಳಿಗಂತೂ ತುಂಬಾನೇ ವಿಶೇಷ ಅಂತ ಹೇಳ್ಬೋದು. ಬಿಕಾಸ್ 9 ದಿವಸನೂ ತುಂಬಾ ಚೆನ್ನಾಗಿ ರೆಡಿ ಆಗಿ ಸೀರೆ ಉಟ್ಕೊಂಡು ಮಾರ್ನಿಂಗ್ ಬನ್ನಿ ಉಪವಾಸ ಮಾಡೋದು, ಪೂಜೆ, ಘಟ್ಟ ಹಾಕೋದು, ದೀಪ ಹಚ್ಚೋದು, ಸುಮಾರು ಕೆಲಸಗಳನ್ನ ಮಾಡ್ತೀವಿ. ನಿಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನೀವ್ ಹೇಗೆ ಮೇಂಟೈನ್ ಮಾಡ್ತೀರಾ ಇದನ್ನೆಲ್ಲ ಅಂತ? ನಮ್ಮದು ಉಡುಪಿ, ನಾ ಹೇಳಿದ್ನಲ್ಲ ಉಡುಪಿ ಕಡೆಯಿಂದ. ಸೊ ಉಡುಪಿಯಲ್ಲಿ ಅಷ್ಟು ನವರಾತ್ರಿನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದು, 9 ದಿನ ಇರೋದು, ಅಷ್ಟೆಲ್ಲ ನಮ್ಮ ಕಡೆ ಪದ್ಧತಿ ಸಂಪ್ರದಾಯ ಇಲ್ಲ. ಬಟ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು ಅಲ್ವಾ. ಸೊ ಆಬ್ವಿಯಸ್ಲಿ ಬೆಂಗಳೂರ್ದು ಗಾಳಿ ಇರುತ್ತೆ, ನಮಗೆ ಅಕ್ಕಪಕ್ಕ ಜನಗಳಿರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಅವ್ರ ಮನೇಲಿ ಮಾಡ್ತಿರ್ತಾರೆ. ನಾನು ಮನೆಗೆ ಬಂದುಬಿಟ್ಟು ಅಮ್ಮ ಅವ್ರು ಮಾಡ್ತಿರ್ತಾರೆ, ನಾವು ಯಾಕೆ ಮಾಡ್ತಿಲ್ಲ ಅಂತೆಲ್ಲ ಕೇಳಿ, ಸೊ ಹಾಗೆ ನಮ್ಮ ಬೆಂಗಳೂರ್ದು ಏನಂತಾರೆ ಕಲ್ಚರ್ನೂ ಅಡ್ಯಾಪ್ಟ್ ಮಾಡ್ಕೊಂಡು ಇದ್ದೀವಿ. ಸೊ ನಾನು ಏನು ಮಾಡ್ತೀನಿ ನವರಾತ್ರಿಗೆ ಅಂದರೆ, ನವರಾತ್ರಿಯಲ್ಲಿ 9 ಡಿಫ್ರೆಂಟ್ ಟೈಪ್ ಆಫ್ ಕಲರ್ಸ್ ಇರುತ್ತೆ ಗೊತ್ತಾ? ಹಾಂ. ಸೊ ನನಗೆ ಕಲರ್ಸ್ ಅಂದರೆ ತುಂಬ ಪ್ರೀತಿ. ಬಿಕಾಸ್ ನೇಲ್ಸಲ್ಲೂ ಕಲರ್ಸ್, ಎಲ್ಲದರಲ್ಲೂ ಕಲರ್ಸ್ ಎಕ್ಸಾಕ್ಟ್ಲಿ. ಸೊ ಕಲರ್ಸ್ ಅಂದರೆ ಅದೇನೋ ನನಗೆ ಚಿಕ್ಕ ವಯಸ್ಸಿಂದನೂ ಒಂಥರ ಪ್ರೀತಿ ಥರ ಇದೆ, ನನಗೆ ಬಾಂಡಿಂಗ್ ಅನ್ನೋದಿದೆ. ಸೊ ಕಲರ್ಸಲ್ಲಿ ನಾನು 9 ದಿನ ಅದೇನಿರುತ್ತಲ್ಲ ಟೈಮ್ ಟೇಬಲ್ ಇರುತ್ತಲ್ಲ, ಮೊದಲನೇ ದಿನ ಇಂಥ ಹಸಿರು ಎಲ್ಲೋ ಬಂದಿದೆ, ಓಕೆ, ಆಮೇಲೆ ಹಸಿರು, ಆಮೇಲೆ ಬೂದು, ಆ ಥರ. ಹೌದು, ಹಾಂ, ಎಲ್ಲ ಥರ ಬಂದಿದೆ. ಸೊ ಅದಂತೂ ಖಂಡಿತ 9 ದಿನ ಫಾಲೋ ಮಾಡ್ತೀನಿ ನಾನು. 9 ದಿನ ಸ್ನಾನ ಮಾಡಿ ದೇವರಿಗೆ ಒಂದು ಶ್ಲೋಕ ಹೇಳೋದಾಗಲಿ ಅದೆಲ್ಲ ಮಾಡ್ತೀನಿ. ಆ್ಯಂಡ್ ಮೊದಲು ಉಪವಾಸ ಮಾಡ್ತಿದ್ದೆ 9 ದಿನ. ಲಾಸ್ಟ್ ಇಯರ್ ಒಂದು ವರ್ಷ ಮಿಸ್ ಆಗಿದೆ. ಸೊ ಈ ವರ್ಷ ದೇವಿ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ನನಗೆ ಶಕ್ತಿ ಕೊಟ್ಟರೆ ಖಂಡಿತ ಈ ವರ್ಷನೂ ಉಪವಾಸ ಮಾಡಬೇಕಂತ 100% ಸ್ಟಾರ್ಟ್ ಮಾಡೋಣ. ಓಕೆ. ಸೊ ಈ ಹಬ್ಬದೆಲ್ಲ ಮಧ್ಯದಲ್ಲಿ ನಿಮಗೆ ಒಂದು ಸೂಕ್ಷ್ಮವಾದ ಒಂದು ಪ್ರಶ್ನೆ. ಇವಾಗ ಬೆಳಗ್ಗೆ ಎದ್ರೆ ನ್ಯೂಸ್ ಪೇಪರಲ್ಲಿ ಅಥವಾ TV ನ್ಯೂಸ್ಗಳು ಹಾಕ್ತಿದ್ದಂಗೆನೆ ನೀವು ನೋಡ್ತಿರ್ಬೋದು, ಒಂದು ಹೆಣ್ಣು ಮಗು ಬಗ್ಗೆ, ಒಂದು ಹೆಣ್ಣಿನ ಬಗ್ಗೆ ಎಷ್ಟು ದೌರ್ಜನ್ಯ ನಡೀತಾ ಇದೆ, ಏನೇನು ಆಗ್ತಾ ಇದೆ ಸಮಾಜದಲ್ಲಿ ಅಂತೆಲ್ಲ ನೀವು ನೋಡ್ತಾ ಇದ್ದೀರಾ. ಸೊ ಬೀಯಿಂಗ್ ಅ ವುಮೆನ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಗೆ ಏನು ಅನ್ಸುತ್ತೆ? ಅಂದ್ರೆ ಇನ್ನು ಮಹಿಳೆಯರು ಎಷ್ಟು ಸಬಲೀಕರಣ ಆಗ್ಬೇಕು ಅಂತ ಇದೆ, ಯಾಕಂದ್ರೆ ಇನ್ನು ಎಷ್ಟು ನಾಲೆಜ್ ಬೇಕು ಹೆಣ್ಮಕ್ಳಿಗೆ. ಹೌದು, ಹಾಂ. ಸೊ ಒಳ್ಳೆ ಕ್ವೆಶನ್ನೇ ಕೇಳಿದ್ದೀರಾ ನೀವಿಬ್ಬರು ಸೇರಿಕೊಂಡು. ಸೊ ನನಗೇನು ಅನಿಸುತ್ತೆ ಅಂದರೆ, ನಾವಿರುವಂಥ ಜಾಗ ತುಂಬ ಸೇಫ್ ಅಂತ ಅನಿಸುತ್ತೆ. ಇವಾಗ ಕಂಪೇರ್ ಮಾಡಿದ್ರೆ ನಾರ್ತ್ಗೆ ಎಲ್ಲ ಕಂಪೇರ್ ಮಾಡಿದ್ರೆ, ಸೊ ನಮಗೆ ನಮ್ಮ ಜಾಗ್ರತೆ ಏನಿದೆ ಅದನ್ನು ನಾವು ಮೇಂಟೈನ್ ಮಾಡಬೇಕು. ಅಂದರೆ ಇವಾಗ ಲೇಟ್ ನೈಟ್ ಪಾರ್ಟಿಗೆಲ್ಲ ಹೋಗಬಾರ್ದು, ಅಥವಾ ನೀವು ಬಿಸ್ನೆಸ್ಸೇ ಮಾಡಬೇಡಿ, ನೀವು ಓದಬೇಡಿ, ಆಗಬೇಡಿ, ಆ ಥರ ಎಲ್ಲ ನಾನು ಹೇಳ್ತಿಲ್ಲ.
ಎಲ್ಲ ಮಾಡಿ ಲೈಫಲ್ಲಿ ನೀವು ಚೆನ್ನಾಗಿದ್ದೀರಾ, ನಿಮ್ಮ ಪರ್ಸ್ನಾಲಿಟಿ ಅನ್ನೋದು ನೀವು ಕಾನ್ಫಿಡೆಂಟಾಗಿ ನೀವು ಆಚೆ ಹೋದಾಗ ಕ್ಯಾರಿ ಮಾಡ್ತೀರಾ, ಅಥವಾ ಯಾರು ಇವಾಗ ಒಂದು ಏನಾದ್ರು ಸಿಚುವೇಶನ್ ಆಗ್ತಿದ್ರೆ ಅದರಿಂದ ಹೇಗೆ ಸೂಕ್ಷ್ಮವಾಗಿ ಆಚೆ ಬಂದು ನಿಮ್ಮನ್ನು ನೀವೇ, ಬಿಕಾಸ್ ತುಂಬ ಜನಕ್ಕೆ ಏನಾಗುತ್ತೆ, ಯೂತ್ಗಳಿಗೆ ಮಕ್ಕಳುಗಳಿಗೆ ಕೋಪ ಜಾಸ್ತಿ, ಪ್ಯಾನಿಕ್ ಆಗ್ತಾರೆ, ಮತ್ತೆ ಬ್ಲಡ್ ಇರುತ್ತೆ, ನೀನ್ ಯಾರೋ, ಹೂ ಆರ್ ಯು ಅಂತೆಲ್ಲ, ಸೊ ಎಕ್ಸಾಕ್ಟ್ಲಿ. ಸೊ ಆ ಥರದ್ದೆಲ್ಲ ಎಕ್ಸ್ಟ್ರಾ ಏನಂತಾರೆ ಬೆಳೆಸ್ಕೊಂಡೋಗಿ ಮಾತಿಗೆ ಮಾತು ಅಂದ್ಕೊಂಡು ಅದರಿಂದನೇ ಅಲ್ವಾ ಇನ್ಸಿಡೆಂಟ್ ಅನ್ನೋದು ಆಗೋದು. ಸೊ ಆ ಥರ ರೀತಿಯಲ್ಲಿ ಮಾತ್ರ ಸ್ವಲ್ಪ ಮೆಚುರಿಟಿ ಬರ್ಸ್ಕೊಂಡು ಆ ಸಿಚುವೇಶನ್ನ ಹ್ಯಾಂಡಲ್ ಮಾಡಿಬಿಟ್ಟು ನೀಟಾಗಿ ಓಕೆ ಬಂದ ಆಚೆ, ಅಥವಾ ಹೆಲ್ಪ್ ಏನಾರ ಕೇಳಿ ನೀವು ಅವ್ರು ರೆಸ್ಕ್ಯೂ ಆಗೋದು ಬೆಟರು. ಬಟ್ ಹಾಗಂತ ಡ್ರೀಮ್ ಮಾಡೋದು ನಿಲ್ಲಿಸಿ ಅದು ಮಾಡಬೇಡಿ, ರಾತ್ರಿ ಸುತ್ತಬೇಡಿ. ನಾನು ಸುತ್ತೀನಿ ಆಚೆ, ನಾವೆಲ್ಲನೂ ಸುತ್ತೀವಿ. ನಾಳೆ ನಾನು ಕರೆದ್ರೆ ಬನ್ನಿ ರಾಧೆ, ಬನ್ನಿ ಸ್ವಾತಿ, ಡಿನ್ನರ್ಗೆ ಹೋಗೋಣ ಅಂದ್ರೆ ಬರಲ್ವಾ? 100%. ಶೂಟ್ಗಳೆಲ್ಲ ಆಲ್ಮೋಸ್ಟ್ ಅಲ್ಲಿ ಮಿಡ್ ನೈಟ್ ಅಲ್ಲೇ ಎಂಡ್ ಆಗುತ್ತೆ, ಆಗುತ್ತೆ. ನಾವು ಮನೆಗೆ ಬರ್ತೀವಿ, ಕ್ಯಾಬ್ ಯೂಸ್ ಮಾಡ್ತೀವಿ, ರ್ಯಾಪಿಡ್ ಯೂಸ್ ಮಾಡ್ತಿದೀವಿ ರೀಸೆಂಟ್ ಆಗಿ. ಪ್ರೀತಿಯಿಂದ ನಾನಂತೂ ಭಯ ಅಂತ ಕರಿತೀವಿ. ಸೇಫ್ ಆಗಿ ಕರ್ಕೊಂಡ್ ಬರ್ತಾರೆ, ಸೇಫ್ ಆಗಿ ಬಿಡ್ತಾರೆ. ಎಲ್ಲಾ ಕಡೆ ಆಗತ್ತೆ ಅಂತ ಹೇಳಕ್ಕಾಗಲ್ಲ, ಎಲ್ರಿಗೂ ಆಗತ್ತೆ ಅಂತಾನೂ ಹೇಳಕ್ಕಾಗಲ್ಲ. ದಟ್ ವಿಲ್ ಡಿಪೆಂಡ್ಸ್ ಆನ್ ಆರ್ ಕ್ಯಾರೆಕ್ಟರ್ ಆಲ್ಸೋ. ಎಕ್ಸಾಕ್ಟ್ಲಿ, ದಟ್ ಇಸ್ ವಾಟ್. ನಮ್ಮ ಪರ್ಸ್ನಾಲಿಟಿ ನಮ್ಮಲ್ಲಿ ಇದ್ದು ನಾವು ಶಾಂತಿಯಾಗಿ ಆ ಸಿಚುವೇಶನ್ನ ಹ್ಯಾಂಡಲ್ ಮಾಡಿದ್ರೆ ಎವ್ರಿಥಿಂಗ್ ವಿಲ್ ಬಿ ಫೈನ್. ಮಿಕ್ಕಿದೆಲ್ಲ ದೇವಿದೆಚ್ಚೆ. ಅಂಡ್ ಇನ್ನೊಂದು ಪಾಯಿಂಟ್ ಅಂದ್ರೆ ಮಕ್ಳುಗಳಿಗೆ ಇವಾಗ ಎಜುಕೇಶನ್ ಸಿಸ್ಟಮ್ ಬರ್ತಾ ಇದೆ. ಏನು ಅಂದ್ರೆ ಅವ್ರಿಗೆ ಯಾವ ತರ ಹೇಳ್ಕೊಡ್ಬೇಕು, ಯಾರಾದ್ರೂ ಅಪೋಸಿಟ್ ಪರ್ಸನ್ಸ್ ಏನಾದ್ರು ಮಾಡಿದಾಗ ದೇರ್ ಟಚ್, ದೇರ್ ಮೂವ್ಮೆಂಟ್ ಹೆಂಗಿರುತ್ತೆ, ಇದನ್ನೆಲ್ಲ ಎಜುಕೇಶನ್ಸ್ ಕೊಡ್ತಾ ಇದ್ದಾರೆ. ಸೊ ನಾವು ಮಕ್ಳಿಗೆ ಅದನ್ನೆಲ್ಲ ಹೇಳ್ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇವನ್ ಅವ್ರಿಗೆ ನಾಲೆಜ್ ಇಲ್ಲ ಅಂದ್ರೂ ನಾಲೆಜ್ ಕೊಟ್ಟು ಹೇಳ್ಕೊಟ್ಟಾಗ ದೇ ಕ್ಯಾನ್ ಸೇವ್ ದೇರ್ ಸೆಲ್ಫ್ ಅಲ್ವಾ? 100%. ಸೊ ಈ ತರ ಒಂದು ಸಿಚುಯೇಷನ್ ಈ ತರ ಎಲ್ಲ ಇರ್ಬೇಕಾದ್ರೆ ಬೀಯಿಂಗ್ ಅ ವುಮನ್ ಇಷ್ಟು ಒಂದು ದೊಡ್ಡ ಸಕ್ಸಸ್ಫುಲ್ ಬಿಸ್ನೆಸ್ ನ ರನ್ ಮಾಡ್ತಾ ಇದ್ದೀರಾ. ಸೊ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಲೈಕ್ ಇಲ್ಲ ನಾನು ಹುಡುಗಿ ಹುಟ್ಟಿದಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತೆ ಅನ್ನೋ, ಅಥವಾ ಹುಡುಗಿಯಾಗಿ ಈ ತರ ಸ್ಟ್ರಗಲ್ಸ್ ನಾನು ಫೇಸ್ ಮಾಡ್ತಾ ಇದ್ದೀನಲ್ಲ ಅಂತ? ವಾಟ್ ಆರ್ ದ ಸ್ಟ್ರಗಲ್ಸ್ ಯು ಹ್ಯಾವ್ ಫೇಸ್ಡ್ ಲೈಕ್ ಈ ಬಿಸ್ನೆಸ್ ರನ್ ಮಾಡಬೇಕಾದ್ರೆ? ಇದೆ, ಸುಮಾರಿದೆ. ಬಿಸ್ನೆಸ್ಸು ಅನ್ನೋದು ಅಂತೂ ಖಂಡಿತ. ನಾವೇನು ಅನ್ಕೋತೀವಿ, ಒಂದು ಜಾಗ ತೊಗೊಳೋದು, ಇಂಟೀರಿಯರ್ಸ್ ಮಾಡಿಸೋದು, ಜನಗಳನ್ನ ಕರ್ಕೊಂಬರೋದು, ಪ್ರಾಡಕ್ಟ್ ಕರ್ಕೊಂಬರೋದು, ಬಿಸ್ನೆಸ್ ನಾಳೆಯಿಂದ ಸ್ಟಾರ್ಟ್ ಅಂತ ಅನ್ಕೋತೀವಿ. ಡೆಫಿನೆಟ್ಲಿ ಅದಲ್ಲ ಸತ್ಯ. ಬಿಸ್ನೆಸ್ಸಿಗೆ ಬಂದಾಗೇ ಎವ್ರಿ ಸಿಂಗಲ್ ನನ್ನ ಲೈಫಲ್ಲಿ ಏನು ಅಂದರೆ ಎವ್ರಿ ಸಿಂಗಲ್ ಡೇ, ಒಂದು ದಿನ ಅಂತ ಸ್ಟಾರ್ಟ್ ಆದರೆ ಬೆಳಿಗ್ಗೆ 8 ಗಂಟೆಗೆ ನಂಗೆ ನ್ಯೂ ಚಾಲೆಂಜಸ್, ನ್ಯೂ ಕಸ್ಟಮರ್ಸ್ ಬರ್ತಾರೆ, ನ್ಯೂ ಚಾಲೆಂಜಸ್, ಅವ್ರನ್ನ ಅರ್ಥ ಮಾಡ್ಕೋಬೇಕು, ಅವ್ರ ರಿಕ್ವೈರ್ಮೆಂಟ್ ಅರ್ಥ ಮಾಡ್ಕೋಬೇಕು. ಸ್ಟಾಫ್ಗೆ ಏನಾರು ಒಂದು ಹುಷಾರಿಲ್ಲ, ಇವಾಗ ನಾನು ಫುಲ್ ಡೇ ಅವ್ರದ್ದು ಸ್ಕೆಡ್ಯೂಲ್ ಮಾಡಿಬಿಟ್ಟಿದ್ದೀನಿ ಅಪಾಯಿಂಟ್ಮೆಂಟ್ಸು. ಈಗ ನಾನು ಅವ್ರದ್ದು ನೋಡ್ಕೋಬೇಕು, ಬಿಕಾಸ್ ಅವ್ರಿಗೆ ಫೋರ್ಸ್ ಮಾಡಿ ಕರ್ಸೋಕ್ಕಾಗಲ್ಲ. ಅವ್ರ ಹೆಲ್ತ್ ಇಂಪಾರ್ಟೆಂಟ್, ನಮ್ಮನ್ನು ನಂಬ್ಕೊಂಡು ಬಂದಿದ್ದಾರೆ, ಕೊಡಬೇಕು. ನಾವು ಅವರ ಮ್ಯಾನೇಜರ್ ಆಗಿ ನಾವು ನೋಡ್ಕೋಬೇಕಲ್ಲ ಅವರನ್ನು. ಸೊ ಅವ್ರಿಗೂ ಪ್ರೆಷರೈಸ್ ಮಾಡೋಂಗಿಲ್ಲ. ಸೊ ಆ ಥರ ಸಿಚುವೇಶನ್ ಬಂದಾಗ ಹೇಗೆ ಎಲ್ಲ ಡೀಲ್ ಮಾಡಿಕೊಂಡು ಎಲ್ಲ ಮಾಡೋದು ಅನ್ನೋದು ನೋಡಬೇಕಾಗತ್ತೆ. ತುಂಬ ಸ್ವೀಟಾಗಿ ಹೇಳಿದ್ರಿ. ಇದು ಹೇಳಿದ್ಮೇಲೆ ನನಗೊಂದು ಕ್ವಶನ್ ಹೊಡ್ತು ಸ್ವಾತಿ ಅವರೇ. ಏನಪ್ಪ ಅಂದರೆ ಇವಾಗ ಕ್ಯಾಶುವಲ್ ಆಗಿ ನಮಗೆ ಒಂದು ಸೆಟ್ಟಿಗೆ ಹೋಗಿ ಆ್ಯಕ್ಟಿಂಗ್ ಮಾಡೋದು, ಡೈಲಾಗ್ ಹೇಳೋದೆಲ್ಲ ಗೊತ್ತಿರುತ್ತೆ. ಆ್ಯಸ್ ಅ ಒಂದು ಬಿಸ್ನೆಸ್ ವುಮೆನ್ ಆಗಿ ಏನೆಲ್ಲ ಹ್ಯಾಂಡಲ್ ನಾಟ್ ವುಮೆನ್, ಬಿಸ್ನೆಸ್ ಪರ್ಸನ್ ಆಗಿ ಏನೆಲ್ಲ ಮಾಡಬೇಕಾಗುತ್ತೆ, ಅದು ಬ್ಯಾಕ್ಗ್ರೌಂಡ್ ಪ್ಲಾನ್ಸ್ ಎಲ್ಲ ಏನೇನು ಇರಬೇಕು ಒಬ್ರಿಗೆ ಮಾಡೋಕ್ಕಂತ ಒಂದು ಸ್ವಲ್ಪ ಐಡಿಯಾ? ಶೋರ್, ಖಂಡಿತ. ಸೊ ಅಂದರೆ ಒಂದು ಕಂಪ್ಲೀಟ್ ಬಿಸ್ನೆಸ್ ನಡೆಸೋದಕ್ಕೆ ಸುಮಾರು ಪಿಲ್ಲರ್ಸ್ ಅಂತ ಇರುತ್ತೆ. ಇವಾಗ ಒಂದು ಮನೆ ಕಟ್ಟುವಾಗೂ ಅಷ್ಟೇ ನಾವು ಫೌಂಡೇಶನ್ ಹಾಕಿದ್ಮೇಲೆ ಪಿಲ್ಲರ್ಸ್ ಇರಲೇಬೇಕು ಅಲ್ವಾ? ಅದು ನೀಟಾಗಿ ನೀವು ಮಾಡಲಿಲ್ಲ ಅಂದರೆ, ಸ್ಟ್ರೆಂತ್ ಇರಲ್ಲ ಅಂದರೆ ಎಲ್ಲನೂ ಕುಸ್ತೋಗ್ಬೋದು. ಸೊ ಮೇಜರ್ ಏನು ನನ್ನ ಕಡೆಯಿಂದ ಆ್ಯಸ್ ಅನ್ ಆಂಟ್ರಪ್ರಿನರ್ 4 ವರ್ಷ ಜರ್ನಿಯಲ್ಲಿ ನಾನು ಟಿಪ್ ಕೊಡೋದು ಏನು ಅಂತ ಅಂದರೆ, ಆಬ್ವಿಯಸ್ಲಿ ಹಾರ್ಡ್ ವರ್ಕ್. ಎಲ್ಲರೂ ಹೇಳ್ತಾರೆ, ತುಂಬ ಜನ ಏನು ಹೇಳ್ತಾರೆ, ಒಂದು ಸಲ ಸೆಟಪ್ ಆದಮೇಲೆ ಆಟೋ ಪೈಲಟ್ ಮೋಡಲ್ಲಿ ನಡೆಸ್ಬೋದಲ್ಲ, ನೀನೇನು ಮನೇಲಿ ಕೂತ್ಕೋಬೋದಾ, ನಿನಗೇನು 8 ಗಂಟೆಗೆ ಹೋಗಬೇಕಾ, 8 ಗಂಟೆಗೆ ಎದ್ದೇಳಬೇಕಾ, ನೀನು ಬೇಕಿರೋ ಟೈಮಲ್ಲಿ ಎದ್ದೇಳು, 10 ಗಂಟೆಗೆ ಎದ್ದೇಳು, 11 ಗಂಟೆಗೆ ಎದ್ದೇಳು, ಯಾರು ಕೇಳ್ತಾರೆ? ನೋ. ಎಸ್, ಎಕ್ಸಾಕ್ಟ್ಲಿ. ಸೊ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಕಮಿಟ್ಮೆಂಟ್ ಅಂದರೆ ಇವಾಗ ಸ್ಟಾಫ್ ಕಮಿಟ್ಮೆಂಟ್ ಇರುತ್ತೆ, ನಾನು ಅವ್ರಿಗೆ ಆನ್ಸರಬಲ್ಲು, ಕಸ್ಟಮರ್ಸಿಗೆ ಆನ್ಸರಬಲ್ಲು, ಬ್ರ್ಯಾಂಡ್ ಆ್ಯಸ್ ಅ ಹೋಲ್ ಅದ್ರ ಮೇಲೆ ನಿಂತಿರುತ್ತೆ. ಎಕ್ಸಾಕ್ಟ್ಲಿ. ಸೊ ಅದೆಲ್ಲನೂ ನಾವು ನೀಟಾಗಿ ಸ್ಮೂತಾಗಿ ರನ್ ಮಾಡುವಾಗ ಎನಿ ಪಾಯಿಂಟ್ ಇನ್ ಟೈಮ್. ಈಗ ನಾವು ಅಬ್ರಾಡ್ಗೆ ಹೋದಾಗ ನನಗೊಂದೇ ಯೋಚನೆ, ನಾನು ಅಬ್ರಾಡ್ ಫಾರಿನ್ ಟ್ರಿಪ್ಸ್ ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಮೊದಲಿಗೆ ಕಂಪೇರ್ ಮಾಡಿ. ಯಾಕಂದರೆ ಅಬ್ರಾಡ್ಗೆ ಹೋದಾಗ ಇನ್ ಕೇಸ್ ನಾನು ಫೋನ್ ಎಲ್ಲೋ ಒಂದು ನೆಟ್ವರ್ಕ್ ಏರಿಯಾಗೆ ಹೋದರೆ ನಾನು ಆನ್ಸರಬಲ್ ಇರ್ತೀನಲ್ಲ, ಬ್ಯಾಕ್ ಆಫ್ ಮೈಂಡ್ ಅದೇ ಇರುತ್ತೆ. ಸೊ ಅಷ್ಟು ಬಿಸ್ನೆಸ್ ಅನ್ನೋದು ನಿಮ್ಮನ್ನು ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳುತ್ತೆ ಆಟೋಮ್ಯಾಟಿಕಲಿ. ನೀವು ಅದು ಹೇಗೆ ಅಂದರೆ ಇದೊಂದು ನಿಮ್ಮ ಮಗು,
ಮಗು ಬಂದಿದೆ, ಆ ಮಗುನ ಎಷ್ಟ್ ಮಗುನ ಚೆನ್ನಾಗ್ ಹೆಂಗ್ ಬೆಳೆಸ್ತೀರಾ, ಬೆಳೆಸ್ತೀರಾ, ಹೆಂಗ್ ಹೆಂಗ್ ಆರೈಕೆ ನೋಡ್ತೀರಾ, ಮಾಡ್ತೀರಾ, ಒಂದಿನಾರ ನೀವು ಬಿಟ್ಟಿರಕ್ಕಾಗತ್ತಾ? ಹಾಗೆ ಆಗಿದೆ ನನಗೆ. ವಿಲ್ ಕಮ್ ಆನ್ ಟ್ರ್ಯಾಕ್. ನಿಮ್ಮ ಪ್ರಕಾರ ಹೆಣ್ಣು ಅಂದ್ರೆ ಏನು? ಒಂದ್ ವರ್ಡ್ ಅಲ್ಲಿ ಹೇಳ್ಬೇಕು. ಒಂದೇ ವರ್ಡ್. 2 ವರ್ಡ್ ಬಂದ್ರೆ? ಆಯ್ತು, 2 ವರ್ಡ್ ಹೇಳಿ. ಓಕೆ, ಹೆಣ್ಣು ಅಂದ್ರೆ ಅನ್ಸ್ಟಾಪಬಲ್. ಓ ಮೈ ನೈಸ್. ಅವ್ರ ಲಿಮಿಟ್ಲೆಸ್. ಓಕೆ. ಕೈ ಲಿಮಿಟ್ ಅಂತಾರಲ್ಲ, ಅದು ದಾಟಕ್ಕಾದ್ರೂ ನಾವು ದಾಟಬೇಕು. ಕನ್ನಡದಲ್ಲಿ ವಿರಾಮವೇ ಇಲ್ಲ. ಈಗ ಪಂಚಭೂತಗಳು ಅಂತಿದೆ ಆಯ್ತಾ, ನೀವು ನಿಮ್ಮನ್ನ ಏನಕ್ಕೆ ಕಂಪೇರ್ ಮಾಡ್ತೀರಾ? ಗುಡ್ ಕ್ವಶನ್. ಫೈರ್. ಬೆಂಕಿ. ರಂಜು, ಇವಾಗ ನವರಾತ್ರಿ ಅಂದ್ರೇನೆ ಇಟ್ಸ್ ಅ ವೈಬ್ರೆಂಟ್ ಅಂಡ್ ಕಲರ್ಫುಲ್ ಫೆಸ್ಟಿವಲ್ ಅಲ್ವಾ? ಸೊ ನಿಮ್ಮ ನೇಲ್ ಸ್ಟುಡಿಯೋನ ಒಂದ್ ರೌಂಡ್ ಹಾಕೊಂಡು ಇವಾಗ ನವರಾತ್ರಿಗೆ ಏನ್ ಟ್ರೆಂಡ್ ನಡೀತಾ ಇದೆ, ಏನ್ ನೇಲ್ಸ್ ಟ್ರೆಂಡಿಂಗ್ ಇದೆ, ಏನ್ ಕಲರ್ಸ್ ಇದ್ ಮಾಡ್ತಿದ್ದೀರಾ ಅಂತ ನೋಡೋಣ. ಖಂಡಿತ. ನಮ್ಮ ಫ್ರೆಂಡ್ಸ್ಗೂ ತೋರಿಸ್ಬೇಕು ಅಂತ. ವೆರಿ ನೈಸ್, ಪ್ಲೀಸ್ ಬನ್ನಿ. ಎಸ್, ಬನ್ನಿ. ಸೊ ರಾಧೆ, ಎಸ್, ಬನ್ನಿ. ಈಸ್ ದ ಪ್ಲೇಸ್ ನಾನು ಫಸ್ಟ್ ಬಂದಿದ್ದು. ಐ ಸ್ಟಿಲ್ ರಿಮೆಂಬರ್, ನಾನು ಇಲ್ಲೇ ಕೂತಿದ್ದು ಫಸ್ಟ್, ಇದೇ ಚೇರಲ್ಲಿ. ಎಕ್ಸಾಕ್ಟ್ಲಿ. ನೆನ್ಪಿಟ್ಕೊಂಡಿದ್ದಾರೆ ಎಲ್ಲ. ಎಸ್, ಹೇಳಿ, ಏನ್ ವಾಟ್ ಇಸ್ ದ ಟ್ರೆಂಡಿಂಗ್ ನವರಾತ್ರಿಗೆ? ನವರಾತ್ರಿಗೆ ಯೂಶಲಿ ಡಾರ್ಕ್ ಮರೂನ್ಸ್, ರೆಡ್ ಕಲರ್ ಅದು ಜಾಸ್ತಿ ಟ್ರೆಂಡ್ ಆಗುತ್ತೆ. ಯಾಕಂದ್ರೆ ನವರಾತ್ರಿ ಜೊತೆಗೇನೆ ಹಿಂದಿಯವರು, ನಾರ್ತ್ ಇಂಡಿಯನ್ ಅವರು ಕಡ್ವಾ ಚೌತ್ ಥರ ಎಲ್ಲ ಮಾಡ್ತಾರೆ ಅಲ್ವಾ? ಸೊ ಆ ಕಡ್ವಾ ಚೌತ್ ಅವ್ರಿಗೂ ಅಷ್ಟೇ, ಅವರು ತುಂಬ ಗ್ರ್ಯಾಂಡ್ ನೀಲ್ಸ್, ಅವ್ರಿಗೆಲ್ಲ ತುಂಬಾ ಕ್ರೇಜ್, ಎಸ್ಪೆಷಲಿ ಹಿಂದಿ ಕ್ರೌಡ್, ನಾರ್ತ್ ಇಂಡಿಯನ್ಸ್ ಅವ್ರಿಗೆ. ಸೊ ಜಾಸ್ತಿ ರೆಡ್ ಹಾಕಿದ್ರೆ ಇವಾಗ ಎಲ್ಲ ಸ್ಯಾರೀಸ್ ಇಮ್ಯಾಜಿನ್ ಮಾಡಿ, ರೆಡ್ ಹಾಕಿದಾಗ ಸೊ ಕಲರ್ಸ್ ಏನಾಗುತ್ತೆ, ರೆಡ್ ಕಲರ್ ಎಲ್ಲ ಸ್ಯಾರೀಸ್ಗೂ ನ್ಯೂಟ್ರಲ್ ಶೇಡ್ ಆಗಿ ಬರುತ್ತೆ. ಸೊ ನೀವು ಫಸ್ಟ್ ಡೇ 1 ನೀವು ಹೇಳ್ದಂಗೆ ಎಲ್ಲೋ ಹಾಕಿರೋ, ಎಲ್ಲೋ ಆ್ಯಂಡ್ ರೆಡ್ ಇಸ್ ಅ ವೆರಿ ನೈಸ್ ಕಾಂಬಿನೇಷನ್ ಎಲ್ಲದಕ್ಕೂ. ಎಕ್ಸಾಕ್ಟ್ಲಿ. ಸೊ ಸಮಥಿಂಗ್ ಲೈಕ್ ಡೀಪ್ ರೆಡ್ ಕಲರ್ಸ್ ಬರುತ್ತೆ ಅಲ್ವಾ, ಈ ಥರ. ಸೊ ಇದು ನಿಮ್ಮದು ಸ್ಕಿನ್ ಟೋನ್, ನಿಮ್ಮ ಕಲರ್ ಕಾಂಪ್ಲೆಕ್ಷನ್ ಪ್ರಕಾರ ಮಾಡ್ಬೋದು. ಸೊ ಇವಾಗ ಇವ್ರಿಗೆ ಡಾರ್ಕ್ ರೆಡ್ ಚೆನ್ನಾಗಿ ಕಾಣ್ಬೋದು, ಅದೇ ನನ್ನ ಸ್ಕಿನ್ ಟೋನ್ಗೆ ಮೆರೂನ್ ಸೂಟ್ ಆಗ್ಬೋದು. ಸೊ ಆ ಥರ ರೀತಿಯಲ್ಲಿ ಎಷ್ಟೊಂದು ಆಪ್ಷನ್ಸ್ ಇರುತ್ತಲ್ಲ, ಆ ಆಪ್ಷನ್ಸ್ ಪ್ರಕಾರ ಸೆಲೆಕ್ಟ್ ಮಾಡ್ಕೊಳ್ಬೋದು. ಬಟ್ ಯೂಶಲಿ ನವರಾತ್ರಿಗೆ ರೆಡ್ ಕಲರ್ ಇಸ್ ಅ ಟ್ರೆಂಡಿಂಗ್ ಕಲರ್. ಅಲ್ಲ ಸ್ವಾತಿ ಅವರೇ, ಇಲ್ಲಿ ನೋಡಿ, ಪೂರ್ತಿ ಹೊಡೆದ್ಬಿಟ್ರೆ ಸೀಟ್ಗಳೆಲ್ಲ ಫುಲ್ ಆಗಿದೆ ಹಬ್ಬಕ್ಕೆ. ಎಲ್ಲ ಹೆಣ್ಮಕ್ಳು ಎಷ್ಟು ಇದ್ರ ಬಗ್ಗೆ ಕ್ರೇಜ್ ಇದೆ ಅಂತ ಇದ್ರ ಮೇಲೆ ತಿಳ್ಕೊಂಡು. ಸೊ ಇವಾಗ ನವರಾತ್ರಿ ಅಂದ್ರೆ ನಾವೇ ನೋಡ್ತಾ ಇದೀವಿ, ನಿಮ್ಗೆ ಕ್ಲೈಂಟ್ಸ್ ವಾಕಿಂಗ್ ಅಂತೂ ಇದ್ದೇ ಇರುತ್ತೆ, ನವರಾತ್ರಿಗೆ ತುಂಬಾ ಬಿಸಿ ಇರುತ್ತೆ. ಸೊ ನಿಮ್ಮ ನವರಾತ್ರಿ ಸ್ಪೆಷಲ್ ಏನಾದ್ರು ಆಫರ್ಸ್ ಏನಾದ್ರು ಬಿಟ್ಟಿದ್ದೀರಾ? ನೇಲ್ ಆರ್ಟ್ ಮೇಲೆ ಆಫರ್ಸ್ ನಡೀತಾ ಇದೆ. ಇಲ್ಲಿ ನಮ್ಮ ಪ್ರೈಸಸ್ ಬಂದ್ಬಿಟ್ಟು ಬಜೆಟ್ ಫ್ರೆಂಡ್ಲಿ, ಅಫೋರ್ಡಬಲ್ ಪ್ರೈಸಸ್ ಇರುತ್ತೆ. ಸ್ವಾತಿ ಅವ್ರಿಗೆ ಗೊತ್ತು. ಸೊ ಅದಕ್ಕೆ ಹೇಗೆ ಅಂದರೆ ನಮ್ಮದು ನೇಲ್ ಆರ್ಟ್ ಮೇಲೆ ಡಿಸ್ಕೌಂಟ್ಸ್ ಕೊಡ್ತೀವಿ. ಯಾಕಂದರೆ ಎಲ್ಲರೂ ಏನು ಅನ್ಕೋತಾರೆ, ಆ ನೇಲ್ ಆರ್ಟ್ ಅಂದರೆ ಪ್ಲೇನ್ ಕಲರು, ಪ್ಲೇನ್ ಮಾಡಿಸಿದ್ರೇನೆ ಅಂತ. ಬಟ್ ನಮ್ಮ ಟ್ಯಾಲೆಂಟ್ ಗೊತ್ತಾಗೋದೇ ಏನಾರ ಡಿಸೈನಲ್ಲಿ ಆರ್ಟ್ ಇದ್ದಾಗ. ಸೊ ನನ್ನ ಕಸ್ಟಮರ್ಸಿಗೆ ನಾನು ಅಟೆಂಡ್ ಮಾಡ್ತಾ ಇದ್ರೆ ನಾನು ಖಂಡಿತ ಅವ್ರಿಗೆ ಹೇಳಿರ್ತೀನಿ, ಪ್ಲೇನ್ ಮಾಡಿಸ್ಬೇಡಿ ಮೇಡಮ್, ನಿಮಗೆ ನಾರ್ಮಲ್ ನೇಲ್ಸ್ ಬೆಳೆಸ್ಕೊಂಡು ನೀವೇ ಪಾಲಿಶ್ ಹಾಕ್ದಂಗೆ ಥರ ಇರುತ್ತೆ. ನಮ್ಮದು ನಿಮಗೆ ಸಮಥಿಂಗ್ ಡಿಫ್ರೆಂಟ್ ಅನ್ಸೋದೇ ವೆನ್ ಯು ಆ್ಯಡ್ ಸಮಥಿಂಗ್ ಲೈಕ್ ಅ ನೇಲ್ ಆರ್ಟ್ ಎಕ್ಸಾಕ್ಟ್ಲಿ. ಆ್ಯಂಡ್ ತುಂಬ ಜನಕ್ಕೆ ಏನು ಅನ್ಕೋತಾರೆ, ಲೈಟರ್ ಕಲರ್ಸ್ ಇದ್ರೇನೆ ಚೆನ್ನಾಗಿ ಕಾಣೋದು, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ ಅಂತ. ಡೆಫಿನೆಟ್ಲಿ ಲೈಟರ್ ಕಲರ್ಸ್ ಆಗುತ್ತೆ, ಬಟ್ ಅದು ಸ್ವಲ್ಪ ಮೇಂಟೈನ್ ಮಾಡ್ಬೇಕು, ಗೊತ್ತಲ್ಲ, ಪೂಜೆ ಟೈಮಲ್ಲಿ ಎಲ್ಲ ಸ್ಟಿಕ್ ಆಗುತ್ತೆ. ಅದು ಒಂದು ಅರ್ಶಿನ ಊಟ ಮಾಡ್ಬೇಕಾದಾಗ, ಬೇಕಾದಾಗ, ನವರಾತ್ರಿ ದಿನ ಬಿರಿಯಾನಿ ಅಂತ. ಹೌದು ನೋಡಿ, ನಾನು ಚಿತ್ರಾನ್ನ ನಾನು ಹೇಳ್ದೆ ಕಲರ್ ಬಗ್ಗೆ ಹೇಳ್ದಪ್ಪ, ನೀವೇನಪ್ಪ ನನ್ನ ಬಗ್ಗೆ ಚಿತ್ರಾನ್ನಕ್ಕೂ ಬಿಡಿ. ಇವಾಗ ಗೊತ್ತಾಯ್ತು ಅವ್ರ ಫೇವ್ರೇಟ್ ಏನು ಅಂತ. ಆಯ್ತು ರಾಧೆ, ಇಟ್ಸ್ ಓಕೆ, ಸಮಾಧಾನ ಮಾಡ್ಕೊಳ್ಳಿ. ಏನೋ ಹೇಳಕ್ ಬಂದೆ. ಓಕೆ, ನನ್ಗೆ ಅನ್ಸಿದ ಮಟ್ಟಿಗೆ ಲೈಟ್ ಕಲರು ಎಲ್ಲರಿಗೂ ಸೂಟ್ ಆಗಲ್ಲ ಅನ್ಸುತ್ತಲ್ಲ? ಹೌದು ಲೈಟ್ ಕಲರ್ಸ್ ಆನ್ ದ ಸ್ಕಿನ್ ಟೋನ್. ಹೌದು, ಬಟ್ ಎಲ್ಲರೂ ಏನು ಅನ್ಕೋತಾರೆ, ಬರೀ ಲೈಟ್ ಕಲರ್ಸ್ಗೆ ಮಾಡಿದ್ರೇನೆ ಎಲ್ಲದಕ್ಕೂ ಸೂಟ್ ಆಗೋದು, ಮ್ಯಾಚ್ ಆಗೋದು. ಡಾರ್ಕರ್ ಕಲರ್ಸ್ ಇನ್ನೂ ಡಾರ್ಕ್ ಕಾಣುತ್ತೆ ಅವ್ರ ಸ್ಕಿನ್ನು ಅಂತ ಹೇಳ್ತಾರೆ. ಬಟ್ ಆ ಥರ ಇಲ್ಲ. ಎನಿ ಡಸ್ಕಿ ಕಲರ್ಗಿದ್ರು, ಡಾರ್ಕ್ ಕಲರ್ಸ್ ಹೋದ್ರೂ ತುಂಬ ಚೆನ್ನಾಗಿರುತ್ತೆ. ಅವ್ರು ಲೈಟರ್ ಕಲರ್ಸ್ಗೆ ಹೋದ್ರೂ ಅವ್ರ ಕಾಂಪ್ಲೆಕ್ಷನ್ನು ಚೆನ್ನಾಗಿ ಮಾಡುತ್ತೆ. ಗೊತ್ತಾಯ್ತಲ್ವಾ ನಿಮಗೆ? ಯಸ್, ಆ್ಯಂಡ್ ತುಂಬ ಒಳ್ಳೊಳ್ಳೆ ಆಫರ್ಸ್ ಕೂಡ ಇದೆ. ಸೊ ನಿಮಗೆ ನವರಾತ್ರಿಗೆ ಸ್ಪೆಷಲ್ ನೀಲ್ಸ್ ಮಾಡಬೇಕು, ಲ್ಯಾಶಸ್ ಮಾಡಿಸ್ಕೋಬೇಕು ಅಂದರೆ ಎಲ್ಲಿ ಬರಬೇಕು ಅಂತ ಗೊತ್ತು ತಾನೆ? ಎಸ್.
ಹಬ್ಬ ಅಂತಂದರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಒಂದು ಹೆಣ್ಮಗಳಿಗೆ ಅರ್ಶಿನ ಕುಂಕುಮ ಹೂವು ಕೊಡೋದು ನಮ್ಮ ಪದ್ಧತಿ ಅಲ್ವಾ. ಸೊ ಇವತ್ತು ನಮ್ಮ ರಂಜಿತಾಗೆ ನಾವು ಅರ್ಶಿನ ಕುಂಕುಮ ಕೊಟ್ಟು ಒಂದು ಚಿಕ್ಕದಾಗಿ ಅವ್ರನ್ನ ಗೌರವಿಸೋಣ ಅಂತ. ಪ್ಲೀಸ್ ನನ್ನ ಜೊತೆ ನೀವು ಕೈ ಸೇರಿಸ್ಬೇಕು. 100%. ಹೆಣ್ಣಿಗೆ ಹುಟ್ಟಿದಾಗ್ಲಿಂದನೂ ಬಂದಿರೋ ಆಸ್ತಿ ಅಂತಂದ್ರೆ ಅರ್ಶಿನ ಕುಂಕುಮ ಬಳೆ ಇದೆಲ್ಲದುವೆ. ಸೊ ನಿಮಗೆ ಯಾವಾಗಲೂ ಈ ಆಸ್ತಿ ನಿಮ್ಮ ಜೊತೆನೇ ಇರಲಿ. ಆ್ಯಂಡ್ ಈ ಒಂದು ಚಿಕ್ಕ ಲಕ್ಷ್ಮಿ ನಿಮಗೋಸ್ಕರ ನಿಮ್ಮ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮಿ ನೆಲೆಸಿರಲಿ, ಯಾವಾಗಲೂ ಇನ್ನೂ ಲಕ್ಷ್ಮಿ ಆಶೀರ್ವಾದ ಕೃಪಾ ಕಟಾಕ್ಷ ನಿಮ್ಮಲ್ಲಿ ಜಾಸ್ತಿ ಇರಲಿ ಅಂತ ಹೇಳಿ ಈ ಒಂದು ಲಕ್ಷ್ಮಿ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಲಕ್ಷ್ಮಿ ಆಲ್ರೆಡಿ ನನಗೆ ನಕ್ಕೊಂಡು ಸ್ಮೈಲ್ ಮಾಡಿ ನೋಡಿ ಅಲ್ವಾ. ಆ್ಯಂಡ್ ಇದ್ರ ಜೊತೆಗೆ ನಾನು ನಿಮಗೆ ₹1 ಕಾಯಿನ್ ಕೊಡ್ತಾ ಇದ್ದೀನಿ. ಏನಕ್ಕೆ ಗೊತ್ತಾ? ನಿಮಗೆ ಯಾವತ್ತಾದ್ರೂ ನೋಟ್ಗಳಲ್ಲಿ ನೀವು ಲಕ್ಷ್ಮಿನ ನೋಡಿದ್ದೀರಾ? ಇಲ್ಲ, ಗಾಂಧೀಜಿ ಅಲ್ವಾ? ಬಟ್ ಈ ₹1 ಕಾಯಿನಲ್ಲಿ ಮಾತ್ರ ಲಕ್ಷ್ಮಿ ಇರ್ತಾಳೆ. ಹಾ, ಸೊ ಈ ಲಕ್ಷ್ಮಿ ಕೂಡ ನಿಮಗೆ ಈ ₹1 ಇನ್ನು 1 ಕೋಟಿ ಆಗಲಿ 10 ಕೋಟಿ ಆಗಲಿ, ಈಗ 5 ಬ್ರಾಂಚಸ್ ಇರೋದು ಇನ್ನು 10, 15, 20 ಬ್ರಾಂಚಸ್ ಆಗಲಿ, ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಇಂಡಿಯಾದಲ್ಲಿ. ಆ್ಯಂಡ್ ನೀವು ಹೇಳ್ದಂಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ನಿಮ್ಮ ಬ್ರಾಂಚಸ್ ಓಪನ್ ಆಗಲಿ ಅಂತ ನಮ್ಮಿಬ್ರ ಕಡೆಯಿಂದ ಹಾರೈಕೆ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನು ಗೊತ್ತಾ, ಈ 1 ಮುಂದೆ ಎಷ್ಟೇ ನೀವು 0 ಆಗ್ತಾ ಹೋಗಿ ಅದಕ್ಕೆಲ್ಲ ಬೆಲೆನೇ ಬರುತ್ತೆ. ಹೌದು, ಬಟ್ 0ಗಳನ್ನ ಆಗ್ತಾ ಹೋಗಿ ಬೆಲೆ ಇರಲ್ಲ. ಒಂದು ಮುಂದೆ ಹಾಕಿದ್ರೆ ಮಾತ್ರ ಬೆಲೆ ಇದೆ. ಆ್ಯಂಡ್ ನಮ್ಮ ಸಿರಿ ಸಮೃದ್ಧಿಯವರ ಕಡೆಯಿಂದ ನಿಮಗೊಂದು ಸೀರೆ ಇದೆ. ಇದು ಸ್ಪೆಷಾಲಿಟಿ ಏನಂತಂದರೆ ಇವರೇ ಡಿಸೈನ್ ಮಾಡಿ ನೇಯ್ದು ನೇರವಾಗಿ ಗ್ರಾಹಕರಿಗೆ ಸಿಗಬೇಕು ಅಂತ ಹೇಳಿ ಸೀರೆನ ತರಿಸ್ತಾರೆ. ಆ್ಯಂಡ್ ನಿಮ್ಮ ಎಲ್ಲ ಸಮಾರಂಭಗಳಿಗೂ ನಿಮಗೆ ಯಾವ ಬೆಲೆಯಲ್ಲಿ ಸೀರೆ ಬೇಕೋ ಆ ಬೆಲೆಯಲ್ಲಿ ಇವರು ನಿಮಗೆ ಸೀರೆಗಳನ್ನ ಸಿಗುತ್ತೆ, ಕಸ್ಟಮೈಸ್ಡ್ ಮಾಡಿ ಕೊಡ್ತಾರೆ. ಇದು ಚಿಕ್ಕಪೇಟೆಯಲ್ಲಿರೋದು ಸಿರಿ ಸಮೃದ್ಧಿ ಅಂತ. ಸೊ ಇವತ್ತು ನವರಾತ್ರಿಯ 3ನೇ ದಿನ ಆಗಿರೋದ್ರಿಂದ 3ನೇ ದಿನದ ಬಣ್ಣ ಬೂದು ಬಣ್ಣ. ಸೊ ನಿಮ್ಗೋಸ್ಕರ ಈ ಒಂದು ಚೆನ್ನಾಗಿದೆ ಸೀರೆ ಸಿರಿ ಸಮೃದ್ಧಿ ಚಿಕ್ಕಪೇಟೆ ಅವ್ರ ಕಡೆಯಿಂದ. ತುಂಬಾ ಥ್ಯಾಂಕ್ ಯು ಸೋ ಮಚ್ ರಂಜಿತ್ ಅವರೇ. ಇಷ್ಟೊತ್ತು ನೀವು ನಮಗೆ ಟೈಮ್ ಕೊಟ್ಟು ನಮ್ಮ ಜೊತೆ ಮಾತಾಡಿದ್ದಕ್ಕೆ, ಆ್ಯಂಡ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್, ನಿಮ್ಮ ಚೈಲ್ಡ್ಹುಡ್, ನಿಮ್ಮ ಹಬ್ಬ ಜೊತೆಗೆ ಒಂದಿಷ್ಟು ಸಾಮಾಜಿಕ ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇದು ಆ್ಯಕ್ಚುಲಿ ತುಂಬಾ ಒಳ್ಳೆ ಇನಿಷಿಯೇಟಿವ್ ನಮ್ಮ ಸ್ವಾತಿ ಅವರು ತಗೊಂಡಿರೋದು. ನಿಮಗೆಲ್ಲ ಸಕ್ಸಸ್ ಆಗಿ ಇದೇ ಥರ ಹೊಸ ಹೊಸ ಐಡಿಯಾಸ್ ಬಂದು, ಹೊಸ ಹೊಸ ಪ್ರಾಜೆಕ್ಟ್ಸ್ ಬಂದು, ಹೊಸ ಹೊಸ ಪಾಡ್ಕಾಸ್ಟ್ ಮಾಡಿ ಇನ್ನೂ ಕ್ರೇಜಿಯಾಗಿ ಧೂಮ್ ಧಾಮ್ ಆಗಿ ಇನ್ನೂ ಆಲ್ರೆಡಿ ನಿಮ್ಗೆ ಹೆಸರಿದೆ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ಇನ್ನೂ ಆಗಿ ಖುಷಿಯಾಗಿರ್ಲಿ. ರಾಧಾ ಅವ್ರನ್ನ ಮೀಟ್ ಮಾಡಿಸಿ ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹಂಗೇನೆ ನನ್ನ ಕಡೆಯಿಂದನೂ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಒಂದು ಅಮೂಲ್ಯವಾದ ಟೈಮ್ನ ನಮ್ಮ ಜೊತೆಗೆ ಶೇರ್ ಮಾಡಿ ಒಂದು ಕಾಮಿಡಿ ಮೂಲಕ ಚಿಟ್ ಚಾಟ್ ಮಾಡಿದ್ದಕ್ಕೆ ಸೂಪರ್. ಆ್ಯಂಡ್ ನೆಕ್ಸ್ಟು ಆ್ಯಕ್ಚುಲಿ ಇದು ನನ್ನ ಹೊಸ ಪ್ರಯತ್ನ. ನಾನು ಯಾವತ್ತೂ ಈ ಥರ ಒಂದು ಬ್ರಾಡ್ಕಾಸ್ಟ್ ಇಂಟರ್ವ್ಯೂಸ್ ಮಾಡಿರಲಿಲ್ಲ. ಸೊ ಆ ಒಂದು ಇಂಟರ್ವ್ಯೂಗೆ ನವರಾತ್ರಿ ಸ್ಪೆಷಲಿಗೆ ಬಂದಿದ್ದಕ್ಕೆ ಇನ್ನೊಮ್ಮೆ ಥ್ಯಾಂಕ್ ಯು ಸೊ ಮಚ್. ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ಇದರಲ್ಲಿ ಖಂಡಿತ ಸಕ್ಸಸ್ ಆಗುತ್ತೆ, ಏನು ತಲೆ ಇದು ಮಾಡಬೇಡಿ. ಥ್ಯಾಂಕ್ ಯು ಆಲ್ವೇಸ್. ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ಪ್ರಖ್ಯಾತ ಉದ್ಯಮಿ ರಂಜಿತಾ ಅಮರ್ನಾಥ್ ಅವರ ವಿಶೇಷ ನವರಾತ್ರಿ ಸಂಚಿಕೆ. ಸೊ ನಾಳೆ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ನಾನು ರಾಧೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಆ್ಯಂಡ್ ದಯವಿಟ್ಟು ನಮ್ಮ ವಿಡಿಯೋಗಳನ್ನ ನೋಡಿ, ಲೈಕ್, ಕಮೆಂಟ್, ಶೇರ್ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಸೊ ಐ ಹೋಪ್ ಯು ಆಲ್ ಡೂ ಅಂತ. ನಾನು ನಿಮ್ಮ ಸ್ವಾತಿ. ನಾನು ನಿಮ್ಮೆಲ್ಲರ ಪ್ರೀತಿಯ ರಾಧೆ.